ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡ ಬಿ ಕೋಪೌಟ್ ಬೈ ಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆ ಮಾಡಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವರು ಬರ್ತಾ ಇದ್ದಾರೆ. ಒಳ್ಳೆ ಒಂದು ಹೊಸ ಅಡುಗೆ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಚಂದ್ರಪ್ಪ ನಮಸ್ಕಾರ. ಚಂದ್ರಪ್ಪ ಫುಲ್ಲು ಲಕಾದ ಖುಷಿಯಾಗಿ ಬರ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಚಂದ್ರಪ್ಪ ಇವತ್ತು? ಒಂದು ಸಾಸೇಜ್ ಚಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸರ್. ಏನು ಸಾಸೇಜ್ ಚಿಲ್ಲಿ ಫ್ರೈ? ಸಾಸೇಜ್ ಚಿಲ್ಲಿ ಫ್ರೈ ಏನಂಗಂದ್ರೆ ಅದಂದ್ರೆ ಚಿಕನ್ ಸೆಮಿ ಲೈಟಾಗಿ ಗ್ರೇವಿ ಬರುತ್ತೆ. ಹೌದಾ? ಹೊಸ ವರ್ಷ ಅಲ್ವಾ, ಹೊಸ ಸಾಹಿತ್ಯಗಳು ಬರ್ಕೋಬೇಕು. ನಾನು ಹೇಳಿದ್ನಲ್ಲ ಹೊಸದಿನೇ, ಹೊಸ ವರ್ಷಕ್ಕೆ ಬರ್ತೀನಿ, ಹೊಸ ಐಟಮ್ ಮಾಡ್ತೀನಿ, ಹೊಸ ಹೆಸರಿನಲ್ಲಿ ಬರ್ತೀನಿ ಅಂತ. ಓ ಹಂಗೆ ಬಂದ್ರ ನೀವು? ನಾನು ಈ ದಾರಿಲಿ ನೋಡ್ತಾ ಇದ್ದೆ ಹಿಂಗ್ ಬರ್ತೀರಾ ಅಂತ. ನೀವು ಆ ದಾರಿಲಿ ಬಂದಿದ್ದು ಗೊತ್ತಾಗಿಲ್ಲ ನಮ್ಗೆ. ಓಕೆ, ಏನು ಇನ್ನೊಂದು ಹೇಳಿ. ಸಾಸೇಜ್ ಚಿಕನ್, ಸಾಸೇಜ್ ಚಿಲ್ಲಿ ಫ್ರೈ. ಸಾಸೇಜ್ ಚಿಲ್ಲಿ ಫ್ರೈ ಮಾಡಕ್ಕೆ ಏನೇನು ತಂದಿ? ಸಾಸೇಜ್ ಚಿಲ್ಲಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬ್ಯಾಡಗಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಸಕ್ಕರೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ ಸರ್. ಏನ್ ಕೊಡಿ ಫಸ್ಟ್ ನಿಮ್ಗೆ? ನನಗೆ ಒಂದು ಮಸಾಲೆ ಎಲ್ಲ ಹುರ್ಕೊಳ್ಳೋಕೆ ಒಂದು ಪ್ಯಾನ್ ಕೊಡಿ. ಮಸಾಲೆ ಹುರ್ಕೊಳಕ ಲೈಟಾಗಿ ಬಿಸಿ ಮಾಡಿ ನೋಡಿ, ಹುರ್ಕೊಳ್ಳಿ ಇದ್ರೊಳಗಡೆ. ಹೊಸದಿದ್ದಂಗಿದೆ ಇದು. ಸಮಯ ಎಲ್ಲ ಎಂಡೋರಾಮ್ ಪ್ಲೇನ್ಸ್ ಸಂಪಂಗಿ ರಾಮನಗರದವರು ಮುಳ್ಳಿಯವರೇ ಎಲ್ಲ ಹೊಸ ಯೂಸ್ ಮಾಡಿ ಹೊಸ ವರ್ಷದಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಎಣ್ಣೆ ಬೇಕಾ ಬಿಡುವ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ. ಓಕೆ. ಸಾಸೇಜ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ. ಚಿಲ್ಲಿ ಫ್ರೈಯಾ? ಚಿಲ್ಲಿ ಫ್ರೈ. ಸ್ವಲ್ಪ ಚಕ್ಕೆ, ಸ್ವಲ್ಪ ಮೆಣಸು, ಒಂದು 5 ರಿಂದ 6 ಲವಂಗ. ಎಷ್ಟು ಕಾಲ್ ಕೆಜಿ ಚಿಕನ್ ಇದೆಯಾ, ಅರ್ಧ ಕೆಜಿ ಇದೆಯಾ? ಒಂದು 350 ಗ್ರಾಮ್ ಇದೆ ಸರ್. 350 ಗ್ರಾಮ್ ಇದೆಯಾ? ಓಕೆ ಡನ್. ರುಬ್ಬಿಂಗ್ ಇದು? ರುಬ್ಬಿಂಗ್. ಈರುಳ್ಳಿ ಹಾಕ್ತೀನಿ. ಓಕೆ. ಎಸ್ ಸರ್. ಶುಂಠಿ, ಕಟ್ ಮಾಡಿರೋ ಶುಂಠಿ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ. ಬೆಳ್ಳುಳ್ಳಿ ಇವಾಗ ಹಾಕ್ತಾ ಇದ್ದೀನಿ. ಓಕೆ. ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗ, ಪುದೀನ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಈಗ ಒಗ್ಗರಣೆಗೆ ಹಾಕೋಬೇಕು ಇದನ್ನು. ಓಕೆ. ಕೊತ್ತಂಬರಿ ರುಬ್ಬಕ್ಕೆ. ಓಕೆ. ಆಮೇಲೆ ನೆನ್ಸಿಕ್ಕಿರೋದು ಮೆಣಸಿನ್ಕಾಯಿ ಅದನ್ನು ಹಾಕ್ತಿರೋದಕ್ಕೆ. ಅದನ್ನು ಫ್ರೈ ಆಗಬೇಕು ಚೆನ್ನಾಗಿ. ಓಕೆ. ಸಾಸೇಜ್ ಚಿಲ್ಲಿ ಚಿಕನ್ ನೆನೆಸಿ ಈ ರೀತಿ ಬಿಸಿ ನೀರಲ್ಲಿ ನೆನೆಸಾಕಿದ್ರೆ ಮಿಕ್ಸಿನಲ್ಲಿ ಚೆನ್ನಾಗಿ ನೈಸು ಆಗುತ್ತೆ, ಮತ್ತು ಕಲರ್ ಚೆನ್ನಾಗಿ ಬರುತ್ತೆ. ರಸ ಚೆನ್ನಾಗಿ ಇಳಿಯುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ. ಓಕೆ. ನಾವು ಯಾವ ಕಲರು ಹಾಕೋದು ಬೇಕಾಗಿಲ್ಲ, ಕಲರ್ ಬರುತ್ತೆ ಇದು. ಓಕೆ. ಆಫ್ ಮಾಡಿ. ಆಫ್ ಮಾಡಿ. ಇದು ಆರ್ಲಿ. ಎಸ್ ಸರ್. ಬಡ್ಲಿ ಕೊಡ್ತೀರಾ? ಏನು ಮಾಡ್ತೀರಾ ಹೇಳಿ? ಮಾಡಕ್ಕ? ಮಾಡಕ್ಕೆ ಸಾಕು. ಎಸ್ ಸರ್. ಹಿಂಗೆ ಕೊಡಿ. ಹಾಂ ಸಾಕು ಸರ್, ಸಾಕು. ಎಸ್. ಇವಾಗಲೇ ಹಿಂಗೆ ಚಂದ್ರಪ್ಪ, ಇನ್ನು ಅವಾಗಿನ ಹೆಂಗೆ ನೀವು? ಅವಾಗ ಕತೆ ಬೇರೆ, ಅದು ಹೇಳಿದ್ರು ಯಾರು ನಂಬಲ್ಲ. ಹಳೇ ಬಾಲ್ಯ ಸ್ನೇಹಿತರಿಗೆ ಕೇಳಬೇಕು. ಅವಾಗಿನ ಚಂದ್ರಪ್ಪ ಹೆಂಗೆ ಸ್ವಲ್ಪ ಹೇಳಿ ಅಂತ ಅಲ್ವಾ? ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸ್ವಲ್ಪ ಅರಿಶಿನ ಪುಡಿ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಚಿಕನ್ ಹಾಕ್ತಾ ಇದ್ದೀನಿ. ಎಸ್ ಸರ್. ಅರ್ಧ ಕೆಜಿ ವಿತ್ ಬೋನ್ ಚಿಕನ್. ಅರ್ಧ ಕೆಜಿ ಇದೆ. ಓಕೆ ಸರ್. ಈ ಬಿಡಿ ಸ್ವಾಮಿ, ಜನ ರುಬ್ಕೊಳ್ಳಿ. ಅದು ಬೈತಾ ಅಲ್ಲಿ ಅದು. ಈಗ ಇನ್ನೇನು ಹಾಕ್ಬೇಕಾ? ಬೇಕೆ ಉಪ್ಪು ಹಾಕ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕಿ ಚೆನ್ನಾಗಿ ಬೇಯಿ. ನೀರು ಹಾಕ್ತೀರಾ? ನೀರು ಸ್ವಲ್ಪ ಹಾಕಿದ್ರೆ ಬೇಯೋದು, ಇನ್ನಂಗೆ ಬೇಯ್ತದೆ ಅದು. ಹಾಕಿ ನೀರು ಹಾಕ್ಬಿಟ್ಟು ಬೇಯಿಸಕ್ಕೆ ನೀವು ಇಟ್ಕೊಂಡ್ಬಿಟ್ರೆ ಎಸ್ ಸರ್. ಏನದು? ಪುದೀನ. ಸಾಸೆ ಚಿಕನ್ನು, ಆ ಚಿಕನ್, ಈ ಚಿಕನ್ ಅಂತೆಲ್ಲ ಚೈನೀಸ್ ಹೆಸರುಗಳೆಲ್ಲ ಹೇಳಿ ಈ ಪುದೀನ, ಕೊತ್ತಂಬರಿ, ತಿಂದಾಗೆ ನಿಮ್ಗೆ ಗೊತ್ತಾಗೋದು. ಹಂಗಂತೀರಾ? ತಿನ್ಬೇಕು, ತಿಂದಾಗ ಗೊತ್ತು. ಏನೋ ಒಂದು ಹೆಸರು ಬೇರೆ ದಿಕ್ಕು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ. ತಿನ್ನೋದು ಅದು ನಾ ಕೇಳ್ತಾ ಇರೋದು ನಿಮಗೆ. ಏನೋ ಹಾಕ್ಬಿಟ್ಟು ಏನೋ ಮಾಡ್ಬಿಡೋದಲ್ಲ, ತಿನ್ನೋದು ಚೆನ್ನಾಗಿರ್ಬೇಕು. ಯಾವ ಹೆಸರಿನಾರ ಏನಾರು ಹಾಕೊಳ್ತೀವಿ ನಾವು, ಅದು ಬೇಡ. ಏನಾರು ಹಾಕೊಳ್ತೀವಿ, ಎಷ್ಟೇನಾರ ಇಡ್ತೀವಿ. ತಿಂದಾಗ ಚೆನ್ನಾಗಿಲ್ಲ ಅಂದ್ರೆ ಕೇಳ್ರಿ ಅಷ್ಟೇ. ಹೇಳಿದೀನಿ ಬಿಡಿ ಸರ್, ಗೊತ್ತಾಯ್ತು ನನಗೆ. ಮಾಡ್ಕೊಂಡಾಗ ತಿಂದಾಗ ಚೆನ್ನಾಗಿರ್ಬೇಕು.
ಇದು ಡ್ರೈಯಾ ಗ್ರೇವಿನಾ ಚಂದ್ರು? ಮೀಡಿಯಮ್ ಮೀಡಿಯಮ್ಮಾ? ಲೈಟಾಗಿ ಗ್ರೇವಿ ಇರ್ತದೆ ಸ್ವಲ್ಪ. ಚಪಾತಿ ಪೂರಿಗ ಚಪಾತಿ ಪೂರಿ ತಿನ್ಬೋದು. ಚೆನ್ನಾಗಿರುತ್ತಾ? ತಿಂದು ನೋಡಿ. ಚೆನ್ನಾಗಿದೆ ಅಂತ ನಾನು ಕೇಳಿದ್ರೆ ನೀವು ಏನು ಹೇಳೋಕ್ಕಾಗಲ್ಲ, ನೀವು ಹೇಳಬೇಕು ಚೆನ್ನಾಗಿದೆ ಇಲ್ಲ ಇದನ್ನ. ನಾನು ಅದೇ ಹೇಳ್ತಾ ಇದ್ದೀನಿ, ಈ ನಾಟಿ ಸಾರು ಮಾಡ್ದಂಗೆ ಪುದೀನ ಹಾಕಿ ಕೊತ್ತಂಬರಿ ಹಾಕಿ ರುಬ್ಬಿಟ್ಟು ಮಾಡ್ತಾ ಇದ್ದೀರಲ್ಲ ಹೆಂಗೆ ಅಂತ ಕೇಳಿದೆ. ಅದು ಮಾಡೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂತ. ರುಬಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವ್ರು ಬಂದಿದ್ದಾರೆ. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಅದ್ಭುತವಾಗಿರುವಂತ ಅದೇನು ಸರ್ ಹೆಸರದು? ಹೆಸ್ರೇನು ಇಂಪಾರ್ಟೆಂಟ್ ಅಲ್ಲ, ಒಂದು ಚಿಕನ್ ಮಾಡ್ತಾ ಇದ್ರೆ ಹೊಸ ವರ್ಷದಲ್ಲಿ ನೋಡ್ಕೊಳ್ಳಿ ಅಷ್ಟೇನೆ. ಹೆಸ್ರು ಯಾವ್ದಿದ್ರೇನಂತೆ ತಿಂದಾಗ ಚೆನ್ನಾಗಿರ್ಬೇಕು, ಹಂಗೆ ಹೇಳಿದೀನಿ ಸರ್. ಮಾಡ್ಕೋಬೇಕು, ನಾಳೆಯಿಂದ ಗೊತ್ತಾಗುತ್ತೆ. ನಾಳೆಯಿಂದ ಮಾಡ್ಕೋತಾ ಇರಬೇಕು. ಓಕೆ, ದಪ್ಪ ಮೆಣಸಿಗೆ ಹಾಕ್ತೀನಿ. ದಪ್ಪ ಮೆಣಸಿನ್ಕಾಯಿ. ಓಕೆ ಸರ್. ಓಹೋ, ಚಿಕನ್ ಚೆನ್ನಾಗಿ ಬೆಂದೋಗಿದೆ. ಓಕೆ, ಸ್ವಲ್ಪ ಹಸಿಮೆಣಸಿಗೆ ಹಾಕ್ತೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ದಪ್ಪ ಮೆಣಸಿನಕಾಯಿ, ಸೋಯಾ ಸಾಸ್ ಹಾಕ್ತೀನಿ. ಸೋಯಾ ಸಾಸ್ ಸ್ವಲ್ಪ, ದಪ್ಪ ಮೆಣಸಿನ್ಕಾಯಿಯ ಜೊತೆಗೆ ಸೋಯಾ ಸಾಸು. ಇದು ಬಂದು ರೆಡ್ ಚಿಲ್ಲಿ ಸಾಸ್. ರೆಡ್ ಚಿಲ್ಲಿ ಸಾಸು ಹಾಕ್ತಾ ಇದೀವಿ. ರೆಡ್ ಚಿಲ್ಲಿನ ಖಾರಕ್ಕೂ ಕೂಡ ರುಬ್ಕೊಂಡಿದ್ದೀವಿ. ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆ. ಓ, ಸಕ್ಕರೆಗೆಲ್ಲ ಬಂದ್ಬಿಟ್ರೆ ಚಂದ್ರಪ್ಪ ನೀವು. ಹೌದು. 130 ಗುಣಗಳಿದೆ ಹಾಳಾಗಕ್ಕೆ ಮನುಷ್ಯಂಗೆ ಸಕ್ಕರೆದ್ರಲ್ಲಿ. ಗುರುಜಿ ಇವತ್ತಾನೆ ಹೇಳಿದ್ದಾರೆ. ಇದು ರುಬ್ಕೊಂಡಿರೋದು ಮಸಾಲ. ಓಹೋ, ನಾಟಿ ಸ್ಟೈಲ್ ಚಿಕನ್ ಸಾಸೇಜ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೆ ಗಟ್ಟಿ ಗೊಜ್ಜು ಚಿಕನ್ ಚಿಲ್ಲಿ ಸಾಸೇಜ್. ಚೂರು ಮುಚ್ಚಿ. ಇನ್ನೇನು ಹಾಕ್ಬೇಕಾ ಕತೆ? ಇದಕ್ಕೆ ಕತೆ ಏನಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು ಅಷ್ಟೇ ಲಾಸ್ಟ್. ಏನಿಲ್ಲ. ಏನಿದೆ ಹೆಸರು? ಚಂದ್ರಪ್ಪನ ಚಿಕನ್. ಏನಾರಲ್ಲಿ ಚೆನ್ನಾಗಿರೋ ಚಿಕನ್, ಚೆನ್ನಾಗಿರ್ಬೇಕು, ರುಚಿಯಾಗಿರೋ ಚಿಕನ್. ಚೆನ್ನಾಗಿರುತ್ತೆ ಸರ್, ಸೂಪರ್ ಆಗಿರುತ್ತೆ. ನೋಡಿದ್ರೆ ಗೊತ್ತಾಗಲ್ಲ ಸರ್. ನೋಡಿದ್ರೆ ಅವು ಥರ ಗೊತ್ತಾಗ್ತಾ ಇದೆ ಚೆನ್ನಾಗಿರುತ್ತೆ ಅಂತ. ತಿಂತಿದ್ರೆ ಏನು ಚೆನ್ನಾಗಿರುತ್ತೆ ಸರ್. ಬೇರೆ ಬೇರೆ ಥರ ಬೇರೆ ಬೇರೆ ಥರ ತಿಂತಾ ಇರಬೇಕು. ಹಲೋ ಚಂದ್ರಪ್ಪ. ಸರ್ ಸಾಸೇಜ್ ಚಿಕನ್ ಚಿಲ್ಲಿ ಫ್ರೈ. ಸಾಸೇಜ್ ಚಿಕನ್ ಚಿಲ್ಲಿ ಫ್ರೈನ ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ ಚಂದ್ರಪ್ಪನವರು. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ನಮ್ಮ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಚಂದ್ರಪ್ಪನ್ ಚಿಕನ್ ಮಾಡ್ಕೊಳ್ಳಿ. ಸಾಸೇಜ್ ಚಿಲ್ಲಿ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕಾಳು ಮೆಣಸು, ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಬಿಸಿ ನೀರಲ್ಲಿ ನೆನೆಸಿಟ್ಟ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಬಾಡಿಸಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಅರಿಶಿನ, ಚಿಕನ್ ಹಾಕಿ ಹುರಿದು ಉಪ್ಪು, ಪುದೀನ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇದಕ್ಕೆ ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಸಕ್ಕರೆ, ರುಬ್ಬಿದ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಸೇಜ್ ಚಿಲ್ಲಿ ಫ್ರೈ ರೆಡಿ ಟು ಟೇಸ್ಟ್. ಚೈನೀಸ್ ತರ ಅಲ್ಲ, ಚೈನೀಸ್ ಅಲ್ಲ, ಚೈನೀಸ್ ನಾಟಿ ತರ. ನಾಟಿ ಅಲ್ಲ, ನಾಟಿ ಅಲ್ಲ. ಯಾವಾಗೋ ಟೈಮ್ ಮಾಡ್ಕೊಂಡು ತಿನ್ನಕ್ಕೆ ಇವೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಯಾವಾಗೋ ತಿನ್ನಕ್ಕಾಗಲ್ಲ, ಯಾವಾಗೋ ಒಂದ್ಸರಿ. ವರ್ಷ ಏನೋ ಓಟ್ ಓಪನ್ ಮಾಡ್ತೀನಿ ಅಂತೀರಿ, ಏನು ಮಾಡೋದು ಕತೆ? ಫೆಬ್ರವರಿ 1ನೇ ತಾರೀಕು ಕನಕಪುರಕ್ಕೂ ಆರೋಹಳ್ಳಿಗೂ ಮಧ್ಯೆ ಹೈವೇನಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡ್ತಾ ಇದ್ದೀವಿ. ಮಾಡಿ ದಯವಿಟ್ಟು ಅವತ್ತು ನೀವು ಅಡ್ವಾನ್ಸ್ ಆಗಿ ಹೇಳ್ತೀವಿ, ಸ್ವಲ್ಪ ಪುರುಷತ್ ಮಾಡ್ಕೋಬೇಕು. ನೀವೇ ಇನಾಗ್ರೇಷನ್ ಮಾಡಬೇಕು. ಫೆಬ್ರವರಿ 2ನೇ ತಾರೀಕು 1ನೇ ತಾರೀಕು ಓಪನ್ ಮಾಡ್ತಾ ಇದ್ದಾರೆ. ಒಳ್ಳೆ ರೆಸ್ಟೋರೆಂಟ್ ಆರೋಹಳ್ಳಿ ಮತ್ತು ಕನಕಪುರದ ಮಧ್ಯೆ. ಒಳ್ಳೆ ಓಟುಗಳೇ ಇರಲಿಲ್ಲ ಅಲ್ಲಿ, ಒಳ್ಳೆ ಓಟು ಮಾಡಿದ್ದೀರಾ. ಈ ಸಂಗಮಕ್ಕೆ ಮುತ್ತತ್ತಿಗೆ ಹೋಗೋರಿಗೆಲ್ಲ ಊಟಗಳು ಇಲ್ದ್ರೆ ಸ್ವಲ್ಪ ಪರದಾಡೋರು. ಅದನ್ನ ನೋಡ್ಬಿಟ್ಟು ಅಲ್ಲಿ ಎಲ್ಲ ನನಗೆ ಕೇಳಿದ್ರು ತುಂಬ ಜನ, ಆ ರೋಡಲ್ಲಿ ಮಾಡಿ ಸರ್.
ಅಲ್ಲೆಲ್ಲೋ ಮಾಡ್ತೀರಾ ಬಂದ್ ನಮ್ ಸಂಗಮದ ಹತ್ರ ಮಾಡಿ ಅಂತ ಕೇಳ್ತಾ ಕೇಳ್ತಾನೆ ಇದ್ರು. ಆ ಜನಗಳ ಅಭಿಮಾನ ನಿಮ್ ಕರ್ಕೊಂಡಾಗ ಒಟ್ಟು ಮಾಡಿಸ್ತಾ ಇದೀವಿ. ದೇವ್ರ ಮಾಡಿ ಯಾವತ್ತಿನ ದಿವಸ ಎಲ್ಲರಿಗೂ ಬಿರಿಯಾನಿ ಒಂದು ಮಧ್ಯಾಹ್ನದವರೆಗೂ ಬಿರಿಯಾನಿ ಕೊಡ್ತಾ ಇದೀವಿ. ನಮ್ಮ ತಾಲೂಕು ಜನ ಅಲ್ವಾ ಸರ್, ಎಲ್ಲ ನಮ್ಮ ತಾಲೂಕು ಜನ ಬರೋದಲ್ಲ, ನಾವು ಅದೇ ಊರಿನವರು. ಅದರಿಂದ ಬಂದವ್ರಿಗೆಲ್ಲ ಒಂದನೇ ತಾರೀಕು ಬಂದವರಿಗೆಲ್ಲ ಒಂದು ಚಿಕನ್ ಬಿರಿಯಾನಿ ಫ್ರೀ. 1ನೇ ತಾರೀಕು ಮಧ್ಯಾಹ್ನ. ಓಕೆ, ದೇವ್ರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ನೀವಂತೂ ಅವತ್ತು ಪುರುಷತ್ ಮಾಡ್ಕೋಬೇಕು, ದಯವಿಟ್ಟು ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಳ್ಳೆ ಅಡಿಗೆ ಮಾಡಿ ತೋರಿಸ್ತೀವಿ ಮುರಳಿ ಅವರೇ. ನಮ್ಮ ಬಿರಿಯಾನಿ ಒಂದ್ಸರಿ ನೋಡಿ ಅಂತ ಬೇರೆ ಹೇಳ್ತಾ ಇದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನಿಶಾ. ನಿಶಾ, ಏನ್ ಮಾಡ್ಕೊಂಡಿದ್ರಿ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಸಿವಿಲ್ ಕಾಂಟ್ರಾಕ್ಟ್. ಏನ್ ಅವ್ರ ಹೆಸರು? ನಯೀಮ್ ಖಾನ್. ನಹೀಮ್ ಖಾನ್. ನಿಶಾ, ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಏನ್ ಹೆಸರು? ಸರ್ ನಿಹಾಲ್ ನಬೀಲ್. ಎಷ್ಟು ವರ್ಷ ಇಬ್ರಿಗೂ? 4.5 ದೊಡ್ಡವನ್ಗೆ, ಸಣ್ಣವನ್ಗೆ 6 months. ಹೌದೇನು? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ನಿಶಾ? ಬಿರಿಯಾನಿ ಮಾಡ್ತೇವೆ. ಬಿರಿಯಾನಿ, ಮುಸ್ಲಿಂ ಬಿರಿಯಾನಿ, ಶಾದಿಕಾ ಬಿರಿಯಾನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮುಸ್ಲಿಂ ಬಿರಿಯಾನಿ ಮಾಡೋಕ್ಕೋಸ್ಕರ ನಿಶಾ ಅವರು ಬಂದಿದ್ದಾರೆ. ಎಲ್ಲಿದೆ ನಿಮ್ಮನೆ? ಆರ್ ಟಿ ನಗರಿಂದ ಬಂದಿದ್ದಾರೆ. ಒಳ್ಳೆ ಮುಸ್ಲಿಂ ಬಿರಿಯಾನಿ ನೋಡಿ ಮುರಳಿ ಹೆಂಗಿರುತ್ತೆ ಅಂತ ಬೇರೆ ಚಾಲೆಂಜ್ ಮಾಡ್ತಾ ಇದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ನಿಶಾ ಅವರೇ? ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಅರಿಶಿನ, ಅಚ್ಚ ಖಾರದ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇವ್ನು ಇಷ್ಟು ದೊಡ್ಡ ಪಾತ್ರೆ ತಂದಿದ್ದೀರಿ ಸರ್. ಅಕ್ಕಿ ಮತ್ತೆ ಮಟನ್ ಮಿಕ್ಸ್ ಮಾಡಿ. ಎಷ್ಟು ಕೆಜಿ ಮಟನ್ ಮಾಡ್ತಾ ಇದ್ದೀರಾ? ಹಾಫ್ ಕೆಜಿಗೆ ಇಷ್ಟು ದೊಡ್ಡ ಬೇಕಾ? ಹಾಫ್ ಕೆಜಿ ಅಕ್ಕಿ 1 kg ಆಗುತ್ತೆ. 1 kg ದೊಡ್ಡ ಬೇಕಾ? ಏನ್ ಮನೆಗೆ ನೀವೇ ವಾಪಸ್ ಮಾಡೋದು ಕಾಣ್ತೀರಾ? ನಿಮ್ಮ ಅತ್ತೆ ಮನೆ ಇರೋದಲ್ಲಿ? ಸರ್ ಭೂಪ್ಸಂದ್ರ. ಅಮ್ಮನ ಮನೆ ಇರೋದು ಅರಸೀಕೆರೆ. ಅರಸೀಕೆರೆನಾ? ಓಹೋ. ಸರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್ 6 ವರ್ಷ. ಇವಾಗ ಜನವರಿ 2 ಬಂದ್ರೆ. ಜನವರಿ 2 6 ವರ್ಷ ಆನಿವರ್ಸರಿ ಮೊನ್ನೆ ತಾನೇ ಆಗಿದೆ. ವೆರಿ ಗುಡ್. ಯಾರಿಂದ ಅಡುಗೆ ಕಲ್ತಿದ್ರು? ಅಮ್ಮನಿಂದನಾ ನಿಮ್ಮ ಅತ್ತೆಯಿಂದನಾ? ಸರ್ ಎಲ್ಲಾರ ಹತ್ರ ಕಲ್ತೀವಿ. ಯಾರು ಚೆನ್ನಾಗಿ ಅಡುಗೆ ಮಾಡೋದು? ನಿಮ್ಮ ಅಮ್ಮನ ನಿಮ್ಮ ಅತ್ತೆನಾ? ಮಾಡ್ತಾರೆ ಸರ್ ಇಬ್ರು. ಎಸ್ ಸರ್ ಚೆನ್ನಾಗಿ ಮಾಡ್ತಾರೆ. ಯಾರು ಚೆನ್ನಾಗಿ ಮಾಡೋದು? ನಿಮ್ಮ ಅತ್ತೆ? ಎಸ್ ಸರ್ ಮಾಡ್ತಾರೆ. ಸರ್ ಒಂದು ಬಿರಿಯಾನಿ ಎಲೆ ಹಾಕಿ, ಸರ್ ಚಕ್ಕೆ, ಲವಂಗ, ಏಲಕ್ಕಿ. ಒಂದು ಸ್ಮಾಲ್ ಪೀಸು ಚಕ್ಕೆ, 4 ಲವಂಗ, ಒಂದೇ ಒಂದು ಏಲಕ್ಕಿ, ಜೊತೆಗೆ ಬಿರಿಯಾನಿ ಎಲೆ ಹಾಕೊಂಡಿದ್ದಾರೆ ನಿಶಾ ಅವರು. ಎಸ್ ಮೇಡಮ್, ಸಾಕಷ್ಟೇನೆ? ಎಷ್ಟು ಕೆಜಿ ಮಟನ್ ಮಾಡ್ತಾ ಇದ್ದೀರಾ? ಹಾಫ್ ಕೆಜಿಗೆ ಹಾಫ್ ಕೆಜಿ ಅಕ್ಕಿನಾ? ಜೀರಿಗೆ ಸಾಂಬ ಅಕ್ಕಿನಾ? ಎಸ್ ಮೇಡಮ್, ಅಕ್ಕಿ. ಸರ್ ಆನಿಯನ್. ಎಸ್. ಓಕೆ. ಸರ್ ಅದು ಫ್ರೈ ಆಗೋದು. ನನ್ನ ಫ್ರೈ ಆಗಬೇಕಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡ್ತೀನಿ ಇವಾಗಲೇ ನನಗೆ. ಅದ್ರ ಜೊತೆಗೆ ಫ್ರೈ ಆಗುತ್ತೆ. ಓಕೆ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್. ನಿಶಾ ಮಾಡೋದೇ ನಿಮ್ಮ ಯಜಮಾನ್ರಿಗೆ ಇಷ್ಟ? ಸರ್ ನಾನ್ ವೆಜ್ ಇಷ್ಟ ಸರ್ ಜಾಸ್ತಿ. ಸರ್ ಇದು ಚಿಲ್ಲಿ ಪೌಡರ್ ಹಾಕೋಣ. ರೆಡ್ ಚಿಲ್ಲಿ ಪೌಡರ್ ಎಷ್ಟು ಬೇಕಾಗಿತ್ತು ನೋಡ್ಕೊಳ್ಳಿ ನಿಶಾ. ಸಾಕಾ? ಓಕೆ, ಚಿಲ್ಲಿ ಪೌಡರ್. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ರವಿಯವರ ಅರಿಶಿನ ಪುಡಿ. ಓಕೆ, ಟೊಮ್ಯಾಟೊ ಹಾಕಿ. ಟೊಮೆಟೊ, ಈರುಳ್ಳಿ ಹಾಕಿದೀವಿ, ಅಚ್ಕಾರದ ಪುಡಿ ಹಾಕಿದೀವಿ, ಅರಿಶಿನ ಹಾಕಿದೀವಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದೀವಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹಾಕೊಳ್ಳಿ. ಸರ್ ಮಟನ್ ಬಾಯ್ಲ್ ಅಲ್ಲಿ ಸ್ವಲ್ಪ ಹಾಕೊಂಡಿರ್ತೀವಿ, ಅದಕ್ಕೆ ಸ್ವಲ್ಪ ಮಾತ್ರ. ಅಂದ್ರೆ ಮಟನ್ 3 ವಿಷಲ್ ಕೂಗಿಸ್ಬೇಕು ಅಥವಾ 4 ವಿಷಲ್ ಕೂಗಿಸ್ಬೇಕಂದ್ರೆ ಮಟನ್ಗೂ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ 4 ವಿಷಲ್ ಕೂಗಿಸ್ಕೊಂಡು ತಂದಿದ್ದಾರೆ. ಮಟನ್ ಕೂಡ ರೆಡಿಯಾಗಿ ಇದೆ. ಸ್ವಲ್ಪ ಚಿಲ್ಲಿ, ಒಂದು 4 ಗ್ರೀನ್. ಓಕೆ, 4 ಚಿಲ್ಲಿ. ಎಸ್ ಮೇಡಮ್, ನೆಕ್ಸ್ಟ್. ಸರ್ ಅದು ಸ್ವಲ್ಪ ಬಾಯ್ಲ್ ಆಗುತ್ತೆ. ನೀರು ಹಾಕ್ತೀರಾ? ಇಲ್ಲ ಸರ್. ನೀರು ಬೇಡವಾ? ಮುಚ್ಚಬೇಕಾ? ಒಂದು ಸ್ವಲ್ಪ ಟೊಮ್ಯಾಟೊ ಸಿಮ್ಮಲ್ಲಿ ಸರ್. ಅಷ್ಟೊತ್ತಂಗ ಇದು ಹಾಕಿ ಬೇರೆದ್ರಲ್ಲಿ ಬಾಯ್ಲ್ ಮಾಡ್ತೀರಾ? ಸರ್ ಹಾಫ್ ಬಾಯ್ಲ್ ಮಾಡಬೇಕು. ತಿರುಗಿ ಹಾಫ್ ಬಾಯ್ಲ್ ಮಾಡ್ತೀರಾ? ಆಯ್ತು, ಮಾಡಿ. ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಿ. ಏನೋ ಒಂದು ದಾರಿ ಮಾಡಿ. ಅನ್ನನ ಅರ್ಧ ಬೇಯಿಸ್ಕೊಳ್ಳಿ. ಅನ್ನ ಅರ್ಧ ಬೆದ್ಮೇಲೆ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಸರ್ ನಮ್ಮಮ್ಮ ನಿಮ್ಮ ಪ್ರೋಗ್ರಾಮ್ ಮಿಸ್ ಮಾಡಲ್ಲ ಸರ್. ನೋಡ್ತಾರಾ? ಏನೋ ಅವ್ರೆಲ್ಲ ನೋಡ್ತಾ ಇರೋದಕ್ಕೆ ನಾವು ಅಡುಗೆ ಮಾಡಿಸ್ತಾ ಇದೀವಿ. ಇವತ್ತು ಭಾಳ ಖುಷಿ ಆಗ್ಬಿಡ್ತಾರೆ. ನನ್ನ ಮಗಳು ಬಿರಿಯಾನಿ ಕಾಯಾಸು ಅಂತ ಹೇಳಿ ಫುಲ್ಲು ಅನ್ನ ಅರ್ಧ ಬೇಯಿಸೋಣ ಇಲ್ಲಿ. ಏನದು? ಉಪ್ಪು ಹಾಕ್ರಿ. ಎಣ್ಣೆ ಹಾಕಲ್ವಾ? ಉಪ್ಪು ಸಾಕಾ? ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ,
ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಜೀರಿಗೆ ಸಾಂಬಾರು ಹಾಕಿ ಅರ್ಧ kg ಅಷ್ಟು 4 ಮೆಣಸಿನ್ಕಾಯಿ. ಓಕೆ, ಇಲ್ಲಿ ಅನ್ನ ಆಗಬೇಕು, ಇಲ್ಲಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಸರ್ ಇದಕ್ಕೆ ಮಟನ್ ಆ್ಯಡ್ ಮಾಡಿ. ಇದಕ್ಕೆ ಮಟನ್ ಹಾಕೋಣ. ಎಸ್, ಮಟನ್ ಆ್ಯಡ್ ಮಾಡಿ. ಮಟನ್ ಹಾಕ್ಬಿಡಿ. ಮಟನ್ ಹಾಕಿ ನಿಧಾನಕ್ಕೆ ಹಾಕಿ. ಎಸ್, ಮುಸ್ಲಿಂ ಬಿರಿಯಾನಿ ರೆಡಿ ಆಗ್ತದೆ. ಓಕೆ, ಮುಸ್ಲಿಂ ಮಟನ್ ಬಿರಿಯಾನಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ನೋಡ್ಕೊಳ್ಳಿ. ಶಾದಿ ಕಾ ಬಿರಿಯಾನಿ, ಮುಸ್ಲಿಂ ಕಾ ಬಿರಿಯಾನಿ ಎಲ್ಲ ಇಲ್ಲಿ ನಡೀತಾ ಇದೆ. ಎಸ್, ಮಾಡಿ, ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ. ನೋಡ್ರಿ ಏನಾಯ್ತು ಅಂತ. ಸರ್ ಅದು ಬಾಯ್ಲ್ ಆಗ್ತಾ ಇರಲಿ. ಬಾಯ್ಲ್ ಆಗಲಿ, ಪರವಾಗಿಲ್ವಾ? ಮಟನ್ ಸ್ವಲ್ಪ ಮಿಕ್ಸ್ ಆಗಬೇಕು. ಮಟನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು, ಮಸಾಲೆ ಒಳಗೆ ಚೆನ್ನಾಗಿ ಮಟನ್ ಬೇಯಬೇಕು. ಎಷ್ಟು ಬೇಯಬೇಕಿದು ನಿಶಾ? ಸರ್ ಅದು ಫುಲ್ ಬೇಯಲಿ ಸರ್, ಫುಲ್ ಪರವಾಗಿಲ್ಲ. ಅನ್ನ ಆಗ್ಬಿಡ್ಲಾ? ಗಮ್ ಅಂತದೆ, ಜೀರಿಗೆ ಸಾಂಬ ಅಕ್ಕಿಲ್ ಮಾಡಿರೋದ್ರಿಂದ ಗಮ್ ಸ್ಮೆಲ್ ಅಂತದೆ. ಚೆನ್ನಾಗಿ ಬರುತ್ತೆ. ಬುಲೆಟ್ ರೈಸ್ ಅದರಲ್ಲೂ ಮಾಡ್ಬೋದು ಸರ್. ಬುಲೆಟ್ ರೈಸಲ್ಲೂ ಮಾಡ್ಬೋದಾ? ನಿಮ್ಮ ಯಜಮಾನ ಕರ್ಕೊಂಡು ಒಂದು 3 ಸ್ಟಾರ್ ಹೋಟ್ಲ್ ಓಪನ್ ಆಗಿದೆ, ನಮ್ಮ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಓಕೆ ಸರ್. ಶ್ರೀನಿವಾಸಲ್ಲಿ 1000 ರೂಪಾಯಿ ಗಿಫ್ಟ್ ವಚರ್ ಕೊಡ್ತೀನಿ. ಓಕೆ ಸರ್. ನಿಮ್ಮ ಯಜಮಾನ ಕರ್ಕೊಂಡು ಹೋಗಿ ನಿಮ್ಮ ಯಜಮಾನಿಗೆ ಏನೇನು ಇಷ್ಟ ತಿನ್ಕೊಂಬನ್ನಿ. ಓಕೆ ಓಕೆ, ಓಕೆ ಬಿರಿಯಾನಿ ರೆಡಿ ಆಗ್ತದೆ. ಇನ್ನೇನು ಅನ್ನ ರೆಡಿ ಆಯ್ತು. ಅನ್ನ ಹಾಕೊಳ್ಬೋದು ಅನ್ಸುತ್ತೆ. ಹಾಕೊಂಬೋಣ? ಹಾಂ ಸರ್. ಸಾಕಲ್ಲ? ಹಾಕೋಣ? ಹೌದು ಸರ್. ಓಕೆ, ಒಳ್ಳೆ ಮಟನ್ ಬಿರಿಯಾನಿ, ಶಾದಿ ಕಾ ಬಿರಿಯಾನಿ, ಮುಸ್ಲಿಂ ಕಾ ಬಿರಿಯಾನಿ ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ದಮ್ ಕೊಡ್ಬೇಕಾ, ಬೇಕಾಗಿಲ್ವಾ ಇದಕ್ಕೆ? ಹ್ಞೂ ಸರ್, ದಮ್ ಮಾಡಬೇಕು. ದಮ್ ಸಿಮ್ಮಲ್ಲಿ ಮಾಡ್ಬೇಕಾ? ಇಟ್ಟು ದಮ್ ಮಾಡಿ. ಓಕೆ, ಎಲ್ಲ ಹಾಕಿದ್ದೀರಾ? ಏನದು? ಮೇಲೆ ಗಾರ್ನಿಶ್. ಓಕೆ, ಸೂಪ್ ಏನಾರ ಸರ್ ಬೇಕಾ? ಇದು ಸಿಮ್ಮಲ್ಲಿ. ಸಿಮ್ಮಲ್ಲಿ ಇಕ್ಬಿಡ್ಲಾ? ಆಯ್ತು, ಫುಲ್ ಆ್ಯಂಡ್ ಫುಲ್ ಸಿಮ್ಮು. ಸ್ವಲ್ಪ ಪುದೀನ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ತಿಂದವ್ರು ಗೊತ್ತಿರುತ್ತೆ ಹೆಂಗಿರುತ್ತೆ ಶಾದಿ ಕಾ ಬಿರಿಯಾನಿ ಅಂತ. ತುಂಬ ಅದ್ಭುತವಾಗಿರುತ್ತೆ. ಸರ್ ಈ ಶಾದಿ ಕಾ ಬಿರಿಯಾನಿ ತಿನ್ಬಿಟ್ರೆ ಬೇರೆ ಬಿರಿಯಾನಿ ತಿನ್ನಕ್ಕೆ ಮನಸ್ಸು ಬರಲ್ಲ. ಅಂಥ ಖಾರ ಇರಲ್ಲ, ಲೈಟಾಗಿ ಖಾರ ಇರುತ್ತೆ, ಚೆನ್ನಾಗಿ ಮಟನ್ ಬೆಂದಿರುತ್ತೆ, ದೊಡ್ಡ ದೊಡ್ಡ ಪೀಸ್ ಇರುತ್ತೆ. ಬಿಡ್ರಿ ರೀ, ಇವೆಲ್ಲ ಯಾಕೆ ಹೇಳ್ತೀರಾ? ಎಸ್ ಮೇಡಮ್, ಏನು ಬೇಕು? ಸರ್ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡೋಣ. ಆನಿಯನ್ ಫ್ರೈ ಮಾಡ್ಕೋಬೇಕು. ಏನಕ್ಕೆ ಅದು? ಬ್ರೌನ್ ಫ್ರೈ ಬ್ರೌನ್ ಮಾಡ್ಬೇಕಾ? ಗಾರ್ನಿಶಿಂಗ್. ಹಾಂ, ಓಕೆ, ಎಣ್ಣೆನ ತುಪ್ಪನ ಎಣ್ಣೆ ಸಾಕಾ? ಸರಿ, ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಾ? ಸಾಕು. ಓಕೆ, ಎಷ್ಟು ಒಂದು 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 ಮುಕ್ಕಾಲು ಗಂಟೆಲಿ ಒಳ್ಳೆ ಬಿರಿಯಾನಿ ಮಾಡ್ಬೋದಾ? ಅರ್ಧ ಮುಕ್ಕಾಲು ಗಂಟೆ ಒಳಗಡೆ? ಅರೆ, ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಟ್ಟಿದ್ರೆ ಮಟನ್ ಮಟನ್ ಚಿಕನಿಗಾದ್ರೆ ಹಾಗೆ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ಹಾಕೋಬಹುದು ಅಕ್ಕಿ ಜೊತೆಗೆ. ಓ ಎಸ್, ಅದು ಅಕ್ಕಿ ದಮ್ಮಾಗೋವರೆಗೂ ಇದು ಇಲ್ಲಿ ಚಿಕನ್ ದಮ್ಮಾಗ. ಓಕೆ, ನೀವೇನೋ ಕನ್ನಡ ಮಾತಾಡ್ತಾರಾ? ಹ್ಞೂ ಸರ್. ಮಕ್ಕಳೆಲ್ಲ ಕನ್ನಡ ಮಾತಾಡ್ತೀರಾ? ಅಯ್ಯ, ಮಾತಾಡ್ತಿದ್ರಿ. ಎಷ್ಟು ಜನ ಮಕ್ಕಳು ನಿಮ್ಮ ಅಮ್ಮಗೆ? ನೀವು ಸರ್ ನಾನೊಬ್ಳೆ. ಒಬ್ಳೇನಾ? ಓಹೋ, ಒಂದೇ ಮಾಸ್ಟರ್ ಪೀಸಾ? ಎಷ್ಟು ಜನ ಬ್ರದರು? ಸರ್ ಇಲ್ಲ ಸರ್, ಯಾರು ಒಬ್ಳೇನೇನಾ? ಅಜ್ಜಿ ತಾತ ಸಾಕಿದ್ದು. ಹೌದಾ, ವೆರಿ ಗುಡ್. ಅದಕ್ಕೆ ನಿಮ್ಮ ಯಜಮಾನ್ರು ಹೋಗಿ ಅರ್ಸಿಕರಿಂದ ಹುಡ್ಕೊಂಡ್ಬಂದಿದ್ದಾರೆ ನಿಮ್ಮನ್ನ. ಚೆನ್ನಾಗಿ ಬ್ರೌನ್ ಆಗ್ಬೇಕು ಸರ್, ಫುಲ್ ಆಗ್ಬಿಡುತ್ತೆ. ಅದೇನಾಯ್ತು ನೋಡಿ ಕತೆ. ಸರ್ ಅದು ದಮ್ ಆಗ್ಬೇಕು. ದಮ್ ಆಗ್ಲಾ? ಎಷ್ಟು ಗಂಟೆ ಆಗ್ಬೇಕು ದಮ್ ಅದು? ಸರ್ ಒಂದು 10 to 15 ಮಿನಿಟ್ಸ್ ಆದ್ರೆ ಸಾಕಲ್ಲ? ಈ ಬ್ರೌನ್ ಆಗೋರೊಳಗೆ ಅದನ್ನ ಮಾಡ್ಕೋಬೋದಲ್ವಾ? ಆ ಸೂಪ್ ಏನು ಯೂಸ್ ಆಗಲ್ಲ? ಸರ್ ಬೇಕು ಅಂದ್ರೆ ನಾವು ಅನ್ನಕ್ಕೆ ಹಾಕೋಬಹುದು ಸರ್, ಅದು ಹೌದಾ? ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವ ಅನ್ನಕ್ಕೆ? ಸರ್ ಅನ್ನ ಬೇಯಿಸ್ಕೊಂತೀವಲ್ಲ ನಾವು, ಇಲ್ಲಿ ಅವಲ್ಲೇ ಹಾಕೋಬೋದಾಗಿತ್ತಲ್ಲ? ಹಾಕೋಬಹುದು. ಮರ್ತೋದ್ರಿ ನೀವು, ಹಾಕಿರೋ ಸ್ವಲ್ಪ ಟೇಸ್ಟ್. ಸರ್ ನಾನು ಇದ್ರಲ್ಲಿ ಹಾಕ್ಬಿಟ್ಟೆ, ಸ್ವಲ್ಪ ಇತ್ತು ಅಂತ. ಹೌದಾ? ಓಕೆ, ಸಾಕು. ಹಾಂ, ತಕೊಂಬಂಗೆ ಪಕ್ಕದಲ್ಲಿ ಬಿಡಿ. ಸರ್ ಇದು ಗಾರ್ನಿಶಿಗೆ ಒಂದು ಸ್ವಲ್ಪ ಎಣ್ಣೆ ಬೇಕಾ? ಸ್ವಲ್ಪ ನಿಮ್ಮ ಬಿರಿಯಾನಿಗೇನು ಗೋಡಂಬಿ ಗಿಡಂಬಿ ಹಾಕಲ್ಲ, ನೀವೇ ಅವತಾರ ಡೆಕೋರೇಟಿಗೆ ಮಾತ್ರ. ಯಾರು ಇದ್ದೀರಾ ಮನೇಲಿ? ಸರ್ ಯಜಮಾನ್ರು, ನಾನು, ಮಕ್ಕಳು. 4-5 ಜನ. ನೋಡೋಣ ಶೈನ್ ಆಗಿದೆ ಅಂತ. ಸರ್ ಆಫ್ ಮಾಡೋಣ ಫಸ್ಟು. ಆಗಿದೆ ಆಗಿದೆಯಾ? ಏನು ಮಾಡಾಗಿದ್ದೀರಾ ಸರ್? ಅಂದ್ರೆ ಈರುಳ್ಳಿನ ಚೆನ್ನಾಗಿ ಡೀಪ್ ಫ್ರೈ ಮಾಡಾಕೋಬಹುದು, ಇಲ್ಲ ಶಾಲೋ ಫ್ರೈ ಮಾಡಿ ಅದು ಬ್ರೌನ್ ಆಗ್ಬೇಕಷ್ಟೇ. ಒಂಥರ ಪುಡಿ ಪುಡಿ ಬಾಯಲ್ಲಿ ಸಿಗ್ಬೇಕಾದ್ರೆ ಪುಡಿ ಪುಡಿ ಆಗಬೇಕು ಆ ಬ್ರೌನ್ ಆಗಿ ಬಂದಿರುವಂತ ಈರುಳ್ಳಿ.
ಬಿರಿಯಾನಿ ಸ್ಪೆಷಲ್. ಬಿರಿಯಾನಿ ಶಾದಿಕಾ ಸ್ಪೆಷಲ್ ಬಿರಿಯಾನಿ. ಲಿಶಾ ಮನೆ ಬಿರಿಯಾನಿ ಶಾದಿಕಾ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಆರ್ಟಿ ನಗರದಿಂದ ಬಂದಿದ್ದಾರೆ. ಮೂಲತಃ ಅರಸೀಕೆರೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅದ್ಭುತವಾಗಿರುವಂತಹ ಒಂದು ಶಾದಿಕಾ ಬಿರಿಯಾನಿ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಶಾದಿಕಾ ಬಿರಿಯಾನಿ ಮಾಡ್ಕೊಳ್ಳಿ. ಬಿರಿಯಾನಿ ಮಾಡುವ ವಿಧಾನ: ಒಂದು ಬಾಣಲಿಗೆ ನೆನೆಸಿದ ಅಕ್ಕಿ, ನೀರು, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ ಹಾಕಿ ಬೇಯಲು ಬಿಡಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಅಚ್ಚ ಖಾರದ ಪುಡಿ, ಅರಿಶಿನ, ಟೊಮ್ಯಾಟೊ, ಉಪ್ಪು, ಹಸಿಮೆಣಸಿನಕಾಯಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇದಕ್ಕೆ ಬೇಯಿಸಿದ ಮಟನ್ ಹಾಕಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ. ನಂತರ ಅರ್ಧ ಬೇಯಿಸಿದ ಅನ್ನ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಸುಮಾರು 15 ನಿಮಿಷ ಬೇಯಿಸಿ. ಮೇಲೆ ಕರಿದ ಈರುಳ್ಳಿ, ಗೋಡಂಬಿ ಹಾಕಿದರೆ ಶಾದಿಕಾ ಬಿರಿಯಾನಿ ತಿನ್ನಲು ರೆಡಿ. ಏನು ಮಗನ ಹೆಸರು? ನಿಹಾಲ್ ಖಾನ್. ನಿಹಾಲ್ ಖಾನ್. ಓಕೆ ಮೇಡಮ್, ಟೇಸ್ಟ್ ಮಾಡ್ಬೋದಾ? ಓಕೆ. ಒಳ್ಳೆ ಶಾದಿಕಾ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಟೇಸ್ಟ್ ಮಾಡಿ ನೋಡೋದಾ? ಹೌದು ಸರ್. ನಿಮ್ಮಲ್ಲಿ ಈ ಬಿರಿಯಾನಿ ಯಾರಿಗೆ ಇಷ್ಟ? ಸರ್ ನನ್ನ ಮಗನಿಗೆ ಯಜಮಾನ್. ಸ್ವಲ್ಪ ಕೆಲಸ ಜಾಸ್ತಿನಾ ಬಿರಿಯಾನಿಗೆ? ಸರ್ ಪ್ರಿಪ್ರೇಷನ್ ಟೈಮ್ ಆಗುತ್ತೆ. ಸರ್ ಮೇನ್ ದಮ್ ಆಗಬೇಕು. ದಮ್ ಆಗಿಲ್ಲ ಅಂದರೆ ಚೆನ್ನಾಗಾಗುತ್ತೆ. ಮೇನು ಮಟನ್ ಬಿರಿಯಾನಿ ಏನಂದ್ರೆ ಮಟನ್ ಚೆನ್ನಾಗಿ ಬೇಯಬೇಕು. ಅದು ಮಾಡಿಲ್ಲ, ಅಕ್ಕಿ ಚೆನ್ನಾಗಿ ಅರಳಿಲ್ಲ ಅಂದ್ರೆ ಬಿರಿಯಾನಿ ಸಕ್ಸಸ್ ಆಗಲ್ಲ. ಶಾದಿಕಾ ಬಿರಿಯಾನಿ ಮುಸ್ಲಿಂ ಬಿರಿಯಾನಿ ಸ್ಪೆಷಲ್ ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ, ಮಸಾಲಾ ಪದಾರ್ಥಗಳು ತುಂಬ ಕಡಿಮೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ಏನು ನಿಮ್ಮ ಯಜಮಾನ್ ಅಂತ ಹೇಳಿದ್ರಿ? ನೈಮ್ ಖಾನ್. ನೈಮ್ ಖಾನ್, ಥ್ಯಾಂಕ್ ಯು ರೀ. ಪಾಪ ಇವತ್ತು ರಜೆ ಹಾಕಿ ಅವ್ರ ವೈಫ್ನ ಕರ್ಕೊಂಡ್ಬಂದು ಕೆಲಸ ಕಾರ್ಯ ಬಿಟ್ಟು ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮುನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ. ಆರೋಗ್ಯಕರವಾದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಎಣ್ಣೆ, ಬೆಣ್ಣೆ, ಹಾಲು, ಮೊಸರು, ತುಪ್ಪ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ನೋಡಿಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಗುರೂಜಿಯವರು ರೆಡಿಯಾಗಿ ನಿಂತಿದ್ದಾರೆ. ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ಗುರುಜಿ, ಇದೇನು ಗುರುಜಿ ಈ ವಾರ ತಿರ್ಗಾ ಮತ್ತೇನೋ ಬ್ಯಾಲ್ದಂಟ್ ತಂದ್ಬಿಟ್ಟಿದ್ದೀರಾ? ನಮ್ಮ ಹಳೇದೆಲ್ಲ ಹೊಟ್ಟೆ ಹೋಗ್ತಾ ಇದೆ, ಸಂಸ್ಕೃತಿ ಜೊತೆ ಎಲ್ಲ ನಾಶ ಆಗಿ ಹೋಗ್ತಾ ಇದೆ. ಅಯ್ಯೋ, ನಾಶ ಆಗುತ್ತೋ ಪಾಶ ಆಗುತ್ತೋ, ಇದೇನು ಗುರುಜಿ ತಿರ್ಗಾ ತಂದ್ಬಿಟ್ಟಿದ್ದೀರಾ ನೀವು ಇದನ್ನ? ಕೆಟ್ಟುಳಿ ಗುರುಜಿ ಇದು. ಕೆಟ್ಟ ಹುಳಿ ಆದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳೋಣ. ಅಯ್ಯೋ, ಬಟ್ ಒಂದು ಮೆಥಡಾಲಜಿ, ಒಂದು ಹೇಗೆ ಮಾಡೋದು, ಏನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ ಗುರುಜಿ, ಏನು ಫಸ್ಟ್ ಆಫ್ ಆಲ್ ಬೇಲದ ಹಣ್ಣೆ ಸಿಕ್ಕೋದಿಲ್ಲ. ಹೌದು ಗುರುಜಿ. ಅದು ಹಣ್ಣಾಗಿರೋದೇ ಸಿಗೋ ಅಂದ್ರೆ ಇನ್ನೂ ಕಷ್ಟನೇ. ಮಲೇಶ್ವರ 13ನೇ ಕ್ಲಾಸ್ ಗೌರ್ಮೆಂಟ್ ಕಾಲೇಜ್ ಇತ್ತು ಗುರುಜಿ, ಅಲ್ಲಿ ಬ್ಯಾಲ್ದಣ್ಣಿನ ಮರ ಇತ್ತು. ಮರ ಆಯ್ತು. ಎಷ್ಟು ದೊಡ್ಡಿನ ಮರ ಅಂತ ಹೇಳಿದ್ರೆ ಅದು ಕಲ್ಲು ಹೊಡೆದು ಬೀಳ್ಸೋಕೆ ಒಂದ್ಸರಿ ನಾನು ಸಣ್ಣ ಹುಡುಗ ಇರ್ಬೇಕಾದ್ರೆ ಕಲ್ಲು ಇಲ್ಲಿ ಬಿದ್ದಿತ್ತು ನನಗೆ. ಅದಕ್ಕೆ ಬ್ಯಾಲ್ದಣ್ಣ ಕಂಡ್ರೆ ಪ್ರೀತಿ ಜಾಸ್ತಿ. ಸೊ ಸ್ವಲ್ಪ ಕಾಯಿ ಮೇಲಿದೆ, ಸ್ವಲ್ಪ ಹುಳಿ ಇರ್ಬೋದು, ಆದ್ರೂ ತೋರಿಸಿದ್ರೆ ಹಣ್ಣಾಗಿರುವಾಗ ಬೇರೆಯವ್ರದ್ದು ಮಾಡ್ಕೊಳ್ಳಿ. ಓಕೆ, ಮಾಡ್ಕೊಳ್ಳಿ. ಸೊ ಬೇಲದ ಹಣ್ಣಿನ ಮಿಲ್ಕ್ ಶೇಕ್ ಮಾಡಕ್ಕೆ ಅಂತ ಹೇಳ್ಬೇಕು. ಬೇಲದ ಹಣ್ಣಿನ ಮಿಲ್ಕ್ ಶೇಕ್ ಬೇಕಾಗುವ ಸಾಮಗ್ರಿಗಳು: ಬೇಲದ ಹಣ್ಣು, ತೆಂಗಿನಕಾಯಿ ಹಾಲು, ಸ್ಟೀವಿಯಾ ಪುಡಿ, ಉಪ್ಪು. ಏನ್ ಕೊಡಿ ಗುರುಜಿ? ಇನ್ನು ಫಸ್ಟ್ ಹೊಡಿಯೋಣ ಇದನ್ನ. ಹೊಡ್ಕೊಳ್ಳಿ ಗುರುಜಿ. ಗುರುಜಿ ಅಡಿಗೆ ಮನೇಲಿ ಹೊಡೆದಾಕ್ಬಿಡ್ತೀರಾ ಗುರುಜಿ? ಲಾಸ್ಟ್ ಟೈಮ್ ಪರ್ಮಿಷನ್ ಕೊಟ್ಬಿಟ್ರಿ, ಹೊಡೆದಾಕ್ಬಿಡಿ ಅಂತಾನೆ ಹೇಳಿದಾರೆ. ಹೊಸದೇನೋ ಬಂದಿರ್ಬೇಕು ನಿಮ್ಮ ಹತ್ರ. ಗುರುಜಿ ಹೊಸ ಬಂದಿದ್ರೆ ತಾಳೆ ಹೊಡೆದಾಕ್ತಾರ ಗುರುಜಿ? ನೀವು ಹೇಳಿದಿರಲ್ಲ. ಅಯ್ಯೋ, ಹೊಡ್ಬಿಡಿ ಗುರುಜಿ, ಹೋಗಿ ಆಗಿದಾಗ್ಬಿಡ್ಲಿ. ಇದು ಹುಳಿ ಇರೋ ಕಾರಣ ಅರ್ಧ ಭಾಗ ಹಾಕ್ತೀನಿ. ನನ್ನ ಮಗ ಹಿಂಗ್ ಒಡೆದ್ ತೆಗೆದ್ರೆ ಎಷ್ಟು ಹುಳಿ ಇದೆ ಅಂದ್ರೆ. ಸ್ಟೀವಿಯಾ ಪುಡಿ, ಸ್ಟೀವಿಯಾ ಪುಡಿ, ಸಕ್ಕರೆ ಅಂದ್ರೆ ಇದು ಸಕ್ಕರೆ ಅಲ್ಲ, ಸಕ್ಕರೆಗೆ ರೀಪ್ಲೇಸ್ಮೆಂಟೇ ಇದು. ಸಿಹಿಗೆ ರೀಪ್ಲೇಸ್ಮೆಂಟ್, ಸಕ್ಕರೆಗಲ್ಲ, ಸಿಹಿಗೆ ರೀಪ್ಲೇಸ್ಮೆಂಟ್ ಇದು. ಗಿಡದಿಂದ ತಯಾರಿಸಿರ್ತಕ್ಕಂಥ ಸ್ಟೀವಿಯಾ, ಗಿಡದಿಂದ ತಯಾರು ಮಾಡಿರ್ತಕ್ಕಂಥ ಪುಡಿ. ತೆಂಗಿನಕಾಯಿಯ ಹಾಲು, ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿ ಹಾಲನ್ನ ತಕ್ಕೊಂಡಿರುವಂಥದ್ದು. ಓಕೆ, ಮುಗಿದೋಯ್ತು ನನ್ನ ಕಥೆ. ಹುಳಿಗೋಸ್ಕರ ಸ್ವಲ್ಪ ಉಪ್ಪು.
ಒಳ್ಳೆ ಒಂದು ಬ್ಯಾಲ್ದಣ್ಣಿನ ಮಿಲ್ಕ್ ಶೇಕನ್ನು ಮಾಡಿ ಕೊಡ್ತಾ ಇದ್ದೀವಿ, ಮಾಡಿ ತೋರಿಸ್ತಾ ಇದ್ದೀವಿ. ನೀವೇ ಮನೇಲಿ ಮಾಡ್ಕೋಬೋದು, ರುಚಿಯಾಗಿರುತ್ತೆ. ಒಂದೇ ಥರ ಜ್ಯೂಸ್ಗಳು, ಒಂದೇ ಥರ ಹಣ್ಣುಗಳೆಲ್ಲ ಸೀಸನ್ ವೈಸ್ ಏನು ಸಿಗುತ್ತೋ ಅದು ತಿನ್ನೋದು ಕುಡಿಯೋದನ್ನ ಅಭ್ಯಾಸ ಆಗಿ ಇಟ್ಕೊಂಡ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬೇಲ್ದ ಹಣ್ಣು ಹುಳಿ ಇದ್ರೂ ಓಕೆ, ಈ ಕಾಯಿ ಹಾಲು ಹಾಕ್ತೀವಲ್ಲ ಹುಳಿ ಕಡಿಮೆ, ಅದರ ಸ್ವೀಟ್ನೆಸ್ ಇರುತ್ತೆ, ಹೌದೌದು. ಅದು ಬ್ಲ್ಯಾಂಡ್ ಮಾಡೋದು ಸ್ವಲ್ಪ. ಸೋಸಕ್ಕೆ ಏನಿಲ್ಲ ಗುರುಜಿ ಹೊರಗಡೆ. ಸೋಸ್ಬಾರ್ದು, ಹಲೋ ಗುರುಜಿ. ಎಸ್ಪೆಷಲಿ ಅದ್ರ ಬೀಜ ಒಂಥರ ಬಾಯಿಗೆ ಸಿಕ್ಬೇಕು, ಬಹಳ ಮಜಾ ಇರುತ್ತದು. ಹೌದು. ಬೇಲದ ಹಣ್ಣಿನ ಮಿಲ್ಕ್ ಶೇಕ್. ಬ್ಯಾಲದ ಹಣ್ಣಿನ ಮಿಲ್ಕ್ ಶೇಕ್ ಅನ್ನ ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಚೆನ್ನಾಗಿದೆ. ಘಮ ನನ್ನ ಮಗನ್ ನೋಡ್ಬೇಕ್ರಿ ನೀವು, ಅದು ವಾಸನೆ ಹೆಂಗಿರುತ್ತೆ ಅಂದ್ರೆ ಡಾಮಿನೇಟಿಂಗ್, ವೆರಿ ಡಾಮಿನೇಟಿಂಗ್. ಬಾಳೆಹಣ್ಣು ಇದು ಎಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಜ್ಯೂಸು, ಮಿಲ್ಕ್ ಶೇಕು, ಪಾನ್ಕ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬ್ಯಾಲ್ದಣ್ಣಲ್ಲಿ. ಬೇಲದ ಹಣ್ಣಿನ ಮಿಲ್ಕ್ ಶೇಕ್ ಮಾಡುವ ವಿಧಾನ: ಮೊದಲು ಬೇಲದ ಹಣ್ಣನ್ನು ಒಡೆದು ಒಳಗಿನ ತಿರುಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ಟೀವಿಯಾ ಪುಡಿ, ತೆಂಗಿನಕಾಯಿ ಹಾಲು, ಉಪ್ಪು ಹಾಕಿ ಬ್ಲೆಂಡ್ ಮಾಡಿ. ಈಗ ಆರೋಗ್ಯಕರವಾದ ಬೇಲದ ಹಣ್ಣಿನ ಮಿಲ್ಕ್ ಶೇಕ್ ಕುಡಿಯಲು ರೆಡಿ. ನನ್ನ ಮಗನ್ ಏನು ಹುಳಿ ಕಡಿಮೆ ಆಗಿಲ್ಲ ಗುರುಜಿ, ಇದು ಹೌದಾ? ಏನು ಕಡಿಮೆ ಆಗಿಲ್ಲ ಗುರುಜಿ, ಇದು ಎಷ್ಟು ಹುಳಿ ಬೇಸಿದು. ಐಸಿ ಏನ್ ಮಾಡಿದ್ರು ಸಿಹಿ ಮಾಡಕ್ಕಾಗಲ್ಲ. ಬಟ್ ಒಳ್ಳೆ ಜ್ಯೂಸ್, ಎಲ್ಲಾನು ಸಿಹಿನೇ ಇರಬೇಕು, ಎಲ್ಲಾನು ಸಪ್ಪೆಯಾಗಿರ್ಬೇಕು, ಕುಡಿಯಕ್ಕೆಲ್ಲ ಹಿಂಗೆ ಇರಬೇಕು ಅಂದ್ರೆ ಈ ಕೆಲವೊಂದು ತಿನ್ನಕ್ಕೆ ಆಗಲ್ಲ ನಾವು. ಈ ನೆಲ್ಲಿಕಾಯಿ ಸಿಹಿ ಬರುತ್ತಾ? ಬರಲ್ಲ. ನೇಳೆಹಣ್ಣು ಸಿಹಿ ಬರುತ್ತಾ? ಬರಲ್ಲ. ಅದೇ ತರ ಇದೇನು ಸಿಹಿ ಬರುತ್ತಾ? ಬರಲ್ಲ. ಇದ್ರೊಳಗೆ ಏನೋ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಅದ್ರ ಗುಣಗಳ ಲಕ್ಷಣಗಳೇ ಇದು. ಆದ್ರೆ ಏನ್ ಮಾಡಕ್ಕಾಗತ್ತೆ, ಬಾಯಿ ಹೇಳಬೇಕಲ್ಲ ನಮ್ಗೆ. ಅಲ್ಲ, ಸ್ವಲ್ಪ ಹಣ್ಣಾದ್ರೆ ಸ್ವಲ್ಪ ಹುಳಿ ಕಮ್ಮಿ ಆಗುತ್ತೆ, ಬಟ್ ಸಿಗೋದಿಲ್ಲ, ಸಿಗಲ್ಲ. ಫಸ್ಟ್ ಆಫ್ ಆಲ್ ಇದು ಸಿಕ್ಕಿರೋದೇ ನಮ್ಮ ಅದೃಷ್ಟ ಬೆಂಗಳೂರಲ್ಲಿ. ಹೌದೌದು. ಹಂಗಾಗಿ ನಾವು ಒಂದು ಪ್ರಯತ್ನವನ್ನ ಮಾಡಿದೀವಿ. ನೋಡಿ ತಿಳ್ಕೊಳ್ಳಿ, ಹಣ್ಣು ಸಿಕ್ಕಾಗ ಮಾಡ್ಕೊಳ್ಳಿ. ಹಣ್ಣಾದಾಗ, ಹಣ್ಣು ಸಿಕ್ತಾಗ, ಏನಾದ್ರು ತಿನ್ಬೇಕು ಅಂದಾಗ, ಹೌದು, ಅಥವಾ ಈ ತರದಲ್ಲಿ ಹಿಂಗ್ ಮಾಡ್ಕೋಬಹುದಾ ಅಂತ ಗೊತ್ತಿದ್ದಾಗ ಯಾವ ಬೇಕಾದ್ರೆ ಮಾಡ್ಕೋಬಹುದು. ಹೌದು, ಅದಕ್ಕೋಸ್ಕರ. ಬಟ್ ಇದು ಮಾತ್ರ ಹೇಳ್ತಾ ಇದೀನಿ, ಕೆಟ್ಟು ಹುಳಿ ಇದೆ, ಸಿಕ್ಕಾಪಟ್ಟೆ ಹುಳಿನೇ ಇದೆ, ಅದೇನು ಕಡಿಮೆನೇ ಆಗಿಲ್ಲ. ಜನ ಹೆದರ್ಬೇಕಾಗಿಲ್ಲ, ಕುಡಿತಿರೋದು ತಿಂತಿರೋದು ಮುರಳಿಯವರು, ನೀವೇನ್ ಹೆದರ್ಬೇಡಿ. ಅಪ್ಪ ತಲೆ ಕೆಡೋಷ್ಟು ಹುಳಿ ಇದೆ ಗುರುಜಿ. ಅಯ್ಯೋ. ಓಕೆ, ಒಂದು ಪ್ರಶ್ನೆ ಇದೆ ಗುರುಜಿ. 37 ವರ್ಷದ ಗೃಹಿಣಿ ಒಂದು ಲೆಟರ್ನ ಬರೆದಿದ್ದಾರೆ. ಜೀವನದಲ್ಲಿ ಆಸಕ್ತಿ ಇಲ್ಲ, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಆದರೆ ಮಕ್ಕಳ ಬಗ್ಗೆ ಆಸಕ್ತಿ ಇಲ್ಲ, ಜೀವನದಲ್ಲಿ ಆಸಕ್ತಿ ಇಲ್ಲ, ಯಾವುದೇ ರೀತಿಯ ಗಂಡನ ಬಗ್ಗೆ ಆಸಕ್ತಿ ಇಲ್ಲ. ಎಲ್ಲಿ ನೋಡಿದ್ರು ಮೈ ನೋವು, ಮೈ ಕೈ ನೋವು, ಇನ್ನೆಲ್ಲೋ ಮುಟ್ರು ಇಲ್ಲಿ ನೋವು, ಅಲ್ಲಿ ನೋವು ಅನ್ನೋ ಥರ ಶುರು ಆಗ್ಬಿಟ್ಟಿದೆ. ಇನ್ನು 36, 37 ವರ್ಷನೋ. ಇದಕ್ಕೇನಾದ್ರು ನನಗೆ ಹೇಳಿ, ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿದೆ, ಗುರುಜಿಯವ್ರು ಕೇಳಿ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಂಥ ತೊಂದರೆಗಳು ಬಹಳ ಕಾಮನ್ ಆಗಿದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇದನ್ನ ಸರಿ ಮಾಡೋಕ್ಕಾಗತ್ತೆ, ಇಷ್ಟು ಮಾತ್ರ ನನಗೆ ಗೊತ್ತಿದೆ. ಇದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಪ್ರೇತಬಾಧೆ. ಪ್ರೇತಾತ್ಮ ಸೇರಿದಾಗ ಅವರು ಸಾಯ್ಬೇಕು ಅಂತ ಅನ್ಸೋದು, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ಸ್ವಂತ ಮಕ್ಳ ಮೇಲೆ ಆಸಕ್ತಿ ಇಲ್ಲಂತೆ, ಬೇರೆಯವ್ರ ಮಕ್ಳು ನೋಡಿದ್ರೆ ಬೇಕು ಅನ್ಸೋದು, ಆ ಥರದೆಲ್ಲ ಇದೆ. ಇದಕ್ಕೆ ಮೇನ್ ಪ್ರಾಬ್ಲಮ್ಮು ಪ್ರೇತಬಾಧೆ. ಆ್ಯಂಡ್ ಸ್ವಂತ ಮಕ್ಕಳು ಬೇಡ ಅಂತ ಅನ್ನೋದಕ್ಕೆ ಪಾಸ್ಟ್ ಲೈಫ್ ಅಸೋಸಿಯೇಟ್ ಆಗಿರುತ್ತೆ, ಹಿಂದಿನ ಜನ್ಮದ ಸ್ಮೃತಿಗಳು, ನೆನಪುಗಳು ಕಾರಣ ಆಗಿರುತ್ತೆ. ಬಟ್ ಇಂಥ ತುಂಬ ಕೇಸಸ್ ಸರಿ ಹೋಗಿದೆ, ತುಂಬ ಕೇಸಸ್ ಸರಿ ಹೋಗಿದೆ. ಯಾವಾಗ ಪ್ರೇತಾತ್ಮವನ್ನು ತೆಗೆದು ಹಿಂದಿನ ಜನ್ಮವನ್ನು ಸರಿ ಮಾಡ್ತೀವೋ ಆಗ 100ಕ್ಕೆ 95, 96, 97 ಜನಕ್ಕೆ ಕಂಪ್ಲೀಟ್ ನಾರ್ಮಲ್ಸಿಗೆ ಬರ್ತಾರೆ, ಸರಿ ಹೋಗುತ್ತೆ. ಐ ಥಿಂಕ್ ದೇ ಶುಡ್ ಟ್ರೈ. 3 ದಿವಸದ ಕ್ಲಾಸು, 1-2-3 ಜನ ಅವ್ರ ಕಡೆಯವರು ಅವರು ಸೇರಿ ಕಲಿತು ಅಭ್ಯಾಸ ಮಾಡಲಿ, ಖಂಡಿತ ಸರಿ ಹೋಗುತ್ತೆ, ನನ್ನ ನಂಬಿಕೆ ಇದೆ. ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ, ಬನ್ನಿ ಒಂದ್ಸರಿ ಗುರುಜಿಯವ್ರನ್ನ ಭೇಟಿ ಮಾಡಿ. ಇಲ್ಲಿ ಯಾವುದೋ ಫೋರ್ಸ್ ಇಲ್ಲ, ಒತ್ತಡ ಇಲ್ಲ, ಏನೂ ಇಲ್ಲ. ಸಾಕಷ್ಟು ಕಡೆ ತೋರಿಸಿರ್ತೀರಾ, ಡಾಕ್ಟರ್ಗಳಿಗೆ ತೋರಿಸಿರ್ತೀರಾ, ಡಾಕ್ಟರ್ಗಳ ಪರಿಚಯ ಆಗಿರುತ್ತೆ, ಆದರೂ ನಿಮಗೆ ಗುಣ ಕಂಡಿರಲ್ಲ. ಫೈನಲ್ ಆಗಿ ಕಡೆಯದಾಗಿ ಒಂದು ಅಡ್ಡದ ಮೇಲೆ ಗುಡ್ಡೇಟು ಅಂತೇಳಿ ಗುರುಜಿ ಹತ್ರ ಬಂದಿರ್ತೀರಾ. ಅದರಿಂದ ಒಂದ್ಸರಿ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಗುರುಜಿಯವರ ದೂರವಾಣಿಯ ಸಂಖ್ಯೆ 98867888675629256292 ಈ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಗುರುಜಿ, ಇದನ್ನ ಕಷ್ಟಪಟ್ಟು ಕುಡಿದು ಮುಗಿಸ್ತೀನಿ ಗುರುಜಿ. ಮತ್ತೆ ಸಿಗೋಣ ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇಸ್ಮಾಯಿಲ್ ಅವರು ಬರ್ತಾ ಇದ್ದಾರೆ. ಶುಚಿರುಚಿಯ ಖ್ಯಾತಿ ಇಸ್ಮಾಯಿಲ್ ಅವರು ಒಳ್ಳೆ ಒಂದು ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಇಸ್ಮಾಯಿಲ್ ಬನ್ನಿ. ನಮಸ್ಕಾರ ಇಸ್ಮಾಯಿಲ್. ನಮಸ್ಕಾರ. ಮೊನ್ನೆ ಯಾರೋ ಹೇಳ್ತಾರೆ, ಎಲ್ಲಿ ಸರ್ ನಿಮ್ ಸಲ್ಮಾನ್ ಖಾನ್ ಕಾಣ್ತಾ ಇಲ್ಲ ಅಂದ್ರು. ಯಾರಪ್ಪ ನಾನು ಸ್ವಲ್ಪ ಭಯ ಆಗಿ ತಗೊಂಬಿಟ್ಟೆ. ಯಾರು ಹೇಳಿ ಫುಲ್ ಡೋಸ್ ತಗೊಂಬಿಟ್ಟೆ. ಎಲ್ಲಿ ಸರ್ ನಿಮ್ದು ಇಸ್ಮಾಯಿಲ್ 10th ಕ್ಲಾಸ್ ಇಸ್ಮಾಯಿಲ್ಗೆ ಇಲ್ಲ ಅಂದ್ರು. ಓ ಬರ್ತಾರೆ, ಇವ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದೆ. ಓಕೆ ಹೇಳಿ ಸಲ್ಮಾನ್, ಯಾವ್ದು ಮಾಡ್ತಾರೆ ಇವತ್ತು ವೆಜ್ ಪೈನೀಸ್ ಅಂತ. ಏನಪ್ಪ ಅದು?
ವೆಜ್ ಪೈನೀಸು ನಾನ್ ವೆಜ್ ಪೈನೀಸು. ವೆಜ್ ಪೈನೀಸ್ ಅಂದರೆ ವೆಜಿಟೇಬಲ್ ಮಿಕ್ಸ್ ಬರುತ್ತೆ, Okay. ಮಶ್ರೂಮ್ ಇರುತ್ತೆ, ಅದನ್ನೊಂದು Gravyನಾ? ಇಲ್ಲ ಸ್ಟಾರ್ಟರ್ ಅದು ಸ್ಟಾರ್ಟರು. ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಹೋಟ್ಲಲ್ಲಿ ಭಾಳ ಚೆನ್ನಾಗಿರುತ್ತೆ. ಚೈನೀಸ್ ಅಲ್ಲ ಆ್ಯಕ್ಚುಲಿ, ಅದು ಚೈನೀಸು ಅಲ್ಲ, ನಾಟಿ ಸ್ಟೈಲು ಅಲ್ಲ. ನಾಟಿ ಸ್ಟೈಲು ಅಲ್ಲ. ಓಕೆ, ಡಿಫ್ರೆಂಟ್ ಆಗಿರುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ವೆಜ್ ಪೈನೀಸ್ ಅನ್ನ ಮಾಡೋಕ್ಕೋಸ್ಕರ ಇಸ್ಮಾಯಿಲ್ ಅವ್ರು ಬಂದಿದ್ದಾರೆ. ಮಾಡಕ್ಕೇನೆ ಅಂತ ವೆಜ್ ಪೈನೀಸ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಹುರುಳಿಕಾಯಿ, ದಪ್ಪ ಮೆಣಸಿನಕಾಯಿ, ಮಶ್ರೂಮ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಗೋಡಂಬಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಗರಂ ಮಸಾಲ, ಈರುಳ್ಳಿ ಹೂ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಎಸ್ ಸರ್. ಹೇಳ್ಕೊಳ್ಳಿ first. ತರಕಾರಿ ಬಾಯ್ಲ್ ಮಾಡೋದಕ್ಕೆ ಒಂದು ಬೌಲಲ್ಲಿ ನೀರು, ಸಣ್ಣ ಪಾತ್ರೆ, ನೋಡಿ ಹಾಕಿ. ನೀರಲ್ಲಿ ಬೇಯಿಸ್ಬೇಕಲ್ವಾ? ತರಕಾರಿನ ಬೇಯಿಸ್ಕೊತ ಇದ್ವಿ. ತರಕಾರಿ ನೀರಲ್ಲಿ ಬೇಯಿಸ್ಕೋಬೇಕು. ಓಕೆ ಓಕೆ, ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ವೆಜ್ ಸ್ಟಾರ್ಟರ್ನ ಮಾಡಿ ತೋರ್ಸಕ್ಕೋಸ್ಕರ ಇಸ್ಮಾಯಿಲ್ ಅವರು ಬಂದಿದ್ದಾರೆ. ಇಸ್ಮಾಯಿಲ್ ಹಾಕಿ. ಇಸ್ಮಾಯಿಲ್ ಸರ್ ಬೀನ್ಸ್ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರಬೇಕು, ಬಾಯಲ್ಲಿ ಸಿಕ್ಕುತ್ತೋ ಸಿಕ್ಕಲ್ವೋ ನಂಗಿರ್ಬೇಕು. ಈ ಸಣ್ಣದಾಗಿ ಹೆಚ್ಚಿರೋದಲ್ಲೇ ಮಜಾ ಇರೋದು ನೋಡಿ, ಎಷ್ಟು ಸಣ್ಣದಾಗಿ ಹೆಚ್ಚಿದ್ದಾರೆ. ಹೌದು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ್ರೆ ಮುಖ ಕಂಡುಬಿಡೋದು. ಓಕೆ, ನೆಕ್ಸ್ಟ್ ಇಲ್ಲಿ ಹಾಕ್ಬಿಡಿ ತರಕಾರಿ ಎಲ್ಲ ಹಾಕ್ಬಿಡಿ, ಸೌಂಡ್ ಬರ್ತಾ ಇರುತ್ತೆ. ಎಸ್, ಕ್ಯಾರೆಟು First ಸಣ್ಣದಾಗಿ ಹುರುಳಿಕಾಯಿ. ಹಚ್ಚಿರೋದು, ಇದು ಅಷ್ಟೇ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹುರುಳಿಕಾಯಿ ನಂತರ ಚೆನ್ನಾಗಿರುತ್ತೆ. ಕ್ಯಾರೆಟಿನ ನಂತರ ಒಂದು ಕುದಿ ಬಂದ್ರೆ ಸಾಕು. ಸಾಕಲ್ಲ? ಯಾಕಂದ್ರೆ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಕರ್ಗೋಗುತ್ತ್ರಿ. ಯಾಕಂದ್ರೆ ತಿರ್ಗಾ ಎಣ್ಣೆಲಿ ಡೀಪ್ ಫ್ರೈ ಆಗುತ್ತೆ, ತಿರ್ಗಾ ಅದು ಪ್ಯಾನಿಗೆ ಬರುತ್ತೆ, ಅಲ್ಲೊಂದು ಕತೆ ಆಗುತ್ತೆ. ಇನ್ನ ಬೇಜಾನ್ ಕತೆ ಇದೆ, ಸಾಕು ಆಫ್ ಮಾಡಲ್ಲ? ಖಂಡಿತ ಸಾಕು. ಎಸ್ ಸರ್. ನೆಕ್ಸ್ಟ್ ಅದನ್ನ ಒಂದು ಬೌಲಲ್ಲಿ ನೀರನ್ನ ತಗೊಬೇಕಾ? ತಗೊಬೇಕು. ಬೌಲಲ್ಲಿ ಹಾಕೊಂಡ್ಬಿಡ್ತೀರಾ? ಹೌದು. ಓಕೆ, ಎಸ್. ದೊಡ್ಡರಲ್ಲಿ ಸರ್ ಮಶ್ರೂಮ್ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಓಕೆ, ಇದ್ರ ಜೊತೆ ಮಿಕ್ಸ್ ಮಾಡೋದಕ್ಕೆ ಮಾಡಿ ಸರ್. ತುಂಬಾ ಚಿಕ್ಕದಾಗಿರ್ಲಿ. ಬೇಯಿಸ್ಕೊಂಡಿರುವಂತ ತರಕಾರಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಅನ್ನ ಚೆನ್ನಾಗಿ ಒಂದು ಕುದಿ ಬರತಕ್ಕ ಬೇಯಿಸ್ಕೊಂಡಿದೀವಿ. ಬೇಯಿಸಾದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತ ಮಶ್ರೂಮ್ ಅನ್ನ ಹಾಕೊಂಡಿದೀವಿ. ಅದೇನು ಹೆಚ್ಚಿರೋದು ತುರ್ದಿರೋದು ಒಂದು ಗೊತ್ತಾಗ್ತಾ ಇಲ್ಲ. ಕಟ್ ಮಾಡಿರೋದು. ಕಟ್ ಮಾಡಿದ್ರು, ಅಷ್ಟು ಸಣ್ಣದಾಗಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಎರಡು ಸ್ಪೂನು. ಹೌದು ಹೌದು, ಸಾರಿ ಇದು ಮೈದಾ 2 ಸ್ಪೂನು, ಇದೊಂದು 2 ಸ್ಪೂನ್ ಕಾರ್ನ್ಫ್ಲೋರ್. ಎರಡೆರಡು ಸ್ಪೂನ್. ಅದನ್ನು ಏನಕ್ಕೆ ಅಂದ್ರೆ ಉಂಡೆ ಕಟ್ತಾರೆ ಅಂತ ಕಾಣುತ್ತೆ ಇವಾಗ. ಹೌದೌದು. ಕಟ್ಟಿ. ಕ್ಯಾಪ್ಸಿಕಮ್ ಚಿಕ್ಕದು ಕಟ್ ಮಾಡಿರೋದು ಅದು ಹಾಕೊಂಡ್ಬಿಡ್ತೀರಿ? ಹೌದು. ಹಾಕಿ. ಕ್ಯಾಪ್ಸಿಕಮ್ ಹಾಕಿದೀವಿ, ಹುರುಳಿಕಾಯಿ ಮತ್ತೆ ಕ್ಯಾರೆಟ್ನ ಬೇಯಿಸ್ಕೊಂಡಿದ್ದು ಹಾಕಿದೀವಿ, ಸಣ್ಣದಾಗಿ ಹೆಚ್ಚಿರುವಂಥ ಮಶ್ರೂಮ್ ಹಾಕಿದೀವಿ, 2 ಸ್ಪೂನು ಮೈದಾ ಹಾಕಿದೀವಿ, 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದೀವಿ. ಇವನ್ನೆಲ್ಲ ಹಾಕಿ ಕಡೆಗೆ ದಪ್ಪ ಮೆಣಸಿನಕಾಯಿನ ಹಾಕೊಂಡು ಕಿವುಚ್ಕೊಳ್ತಾ ಇದೀವಿ. ಏನು ನೀರು ಹಾಕಂಗಿಲ್ಲ ಇದಕ್ಕೆ. ಓಕೆ, ಸೊ ಅದರಲ್ಲೇ ನೀರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ಸಾಲ್ಟ್, ಸ್ವಲ್ಪ ಸಾಲ್ಟು, ಸ್ವಲ್ಪ ಮೈದಾ, ಸ್ವಲ್ಪ ಕಾರ್ನ್ಫ್ಲವರು, ಎಲ್ಲ ತರಕಾರಿಗಳು ನೀರನ್ನ ಹಾಕ್ತೆ ಗಟ್ಟಿಯಾಗಿ ಅದನ್ನ ಕಲ್ಸ್ಕೋಬೇಕು. ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಅದು ಉಂಡೆ ಬರೋ ತರ. ಹೌದು. ಸ್ವಲ್ಪ ಕಾರ್ನ್ಫ್ಲವರ್ನ ಮೈದಾನ ಹಾಕೊಂಡು ಉಂಡೆ ಮಾಡ್ಕೊಳ್ಳಿ. ಹೌದು, ಸ್ವಲ್ಪ ಕಮ್ಮಿ ನೀರ್ ಆದ್ರೆ ಹಾಕಿ ಒಂದು ಉಂಡೆ ಬರಲಿಲ್ಲ ಅನ್ಕೊಬಿಡಿ, ಬಂದ್ರೆ ಸ್ವಲ್ಪ ಹಾಕೊಳ್ಳಿ ಅದು ಕಾರ್ನ್ಫ್ಲವರ್ನ, ಏನಾಗಲ್ಲ. ಇಲ್ಲ. ಸಣ್ಣ ಸಣ್ಣ ಉಂಡೆಗಳು. ಓಕೆ, ಎಷ್ಟು ಉಂಡೆ ಮಾಡ್ತೀರೋ? 200 ಮಾಡ್ಬೋದು ಅವ್ರ ಉಂಡೆನ? ಇಲ್ಲ ಸರ್, ಏನೊಂದು 25-30 ಉಂಡೆ. ಒಂದು ಪೇಟಿಗೆ ಎಷ್ಟು ಉಂಡೆ ಹಾಕ್ತೀರಿ? ಒಂದು 15-16. ಓಹೋ, ಇದು ಹಂಗೆ ಸ್ಟಾರ್ಟರ್ ತರ ತಿನ್ನೋದಲ್ವಾ? ಹೌದು. ಇದು ಮಶ್ರೂಮ್ ಮತ್ತು ವೆಜಿಟೇಬಲ್ ಮಿಶ್ರಣ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸಾಫ್ಟ್ ಆಗಿರುತ್ತೆ. ಬ್ರೌನ್ ಆಗಬೇಕಾದು ಏನು ಬೇಕಾಗಿಲ್ಲ, ಸ್ವಲ್ಪ ಬ್ರೌನ್ ಕ್ರಿಸ್ಪಿ ಬರುತ್ತೆ ಸರ್. ಬರುತ್ತಲ್ಲ? ಹೌದು, ಕಾರ್ನ್ಫ್ಲೋರ್ ಮೈದಾ ಹಾಕಿರುತ್ತೆ. ಒಳ್ಳೆ ಸ್ಟಾರ್ಟರು. ಇದು ತಿರ್ಗಾ ಎಣ್ಣೆಯಲ್ಲಿ ಕರೆದಾದ್ಮೇಲೆ ತಿರ್ಗಾ ಫ್ರೈಯಿಂಗ್ ಪ್ಯಾನಲ್ಲಿ ಹಾಕಿ ಸ್ವಲ್ಪ ಅದಕ್ಕೆ ಮಸಾಲೆಗಳೆಲ್ಲ ಹಾಕಿ ಅದನ್ನು ಪ್ಲೇಟಲ್ಲಿ ಹಿಂಗೆ ಹಾಕಿ ಕಡ್ಡಿಗಳನ್ನ ಚುಚ್ಚಿ ಬಾಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಮಜಾನೇ ಬೇರೆ. ಇಲ್ಲ ಅಂದರೆ ಇವಾಗ ನೀವು ಸ್ಪೂನ್ ಹಾಕಿದರೆ ಒಡೆದೋಗೋ ಚಾನ್ಸಸ್ ಜಾಸ್ತಿ. ಹೌದು, ಸ್ವಲ್ಪ ನೀರೋಸ್ಟ್ ಆಗಿ. ಎಸ್ ಸರ್, ಈಗ ನೋಡೋಣ. ಎಸ್, ತೆಗಿಬು ಮೊದಲು ಹಾಕಿದೆಲ್ಲ ಎಲ್ಲ ಅಂಟ್ಕೊಂಡು ಪಕೋಡ ಪಕೋಡ ಪಕೋಡ. ಇಲ್ಲ, ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ ಬರುತ್ತೆ ಇದು. ಇಲ್ಲ, ಚೆನ್ನಾಗಿರ್ತಿದ್ದು. ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ನು ಕಲರ್ ಬರಲಿ, ಸ್ವಲ್ಪ ಚೆನ್ನಾಗಿರುತ್ತೆ. ಬ್ರೌನ್ ಕಲರ್ ಬರಬೇಕು. ಅದು ಬ್ರೌನಿಶ್ ಬಂದರೆ ಬ್ರೌನಿಶ್ ಬರುತ್ತೋ ಬರಲ್ವೋ ಒಳಗಡೆ ಸ್ವಲ್ಪ ಬೇಯಬೇಕು. ಯಾಕಂದ್ರೆ ಇಲ್ಲಿ ಬೇಯೋದು ಅಷ್ಟೇನೆ, ನೆಕ್ಸ್ಟ್ ಇಲ್ಲ ಟಾಸ್ ಮಾಡಿ ಕೊಡ್ತಾ ಇರೋದು ಅಷ್ಟೇ ಇದನ್ನ. ಹೌದು.
ಆಕ್ಚುಲಿ ಹಿಂಗೆ ತಿಂದ್ರು ಚೆನ್ನಾಗಿರ್ತೀವಿ. ಹೌದು ಪಕೋಡ ಥರನೇ ಇರುತ್ತೆ, ಏನು ಅದು ಚೇಂಜ್ ಏನಿಲ್ಲ. ಕಡಲೆ ಹಿಟ್ಟು ಒಂದು ಹಾಕಿಲ್ಲ ಅಷ್ಟೇ ನಾವು. ಹೌದು ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ರೆ ಇದಕ್ಕೆ ಮುಗೀತು. ಹೌದು ಪೆಪ್ಪರ್ ಎಲ್ಲ ಪೌಡರ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಏನು ಬೇಡ, ಇದಕ್ಕೆ ಹಸಿಮೆಣಸಿನ್ಕಾಯಿ ಉಪ್ಪು ಹಾಕಿದೀವಿ. ಹೌದು ಚೂರು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಪಕೋಡ, ವೆಜಿಟೇಬಲ್ ಪಕೋಡ. ಇದು ನಾವು ಮಾಡ್ತಿರೋದು ಇವಾಗ ಇದು ಚೈನೀಸ್ ಟೈಪ್ ಅಲ್ಲ, ನಾರ್ತ್ ಸ್ಟೈಲ್ ಸಮಥಿಂಗ್ ನಾರ್ತ್ ಗ್ರೇವಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಮಾಡಿ So, different ಮಾಡಿ. ನಾರ್ತ್ ಸ್ಟೈಲು, ಸೌತ್ ಸ್ಟೈಲು, ಮಲೇಶ್ವರಂ 10 ಎಕರೆ ಸ್ಟೈಲು. ಒಳ್ಳೆ ಚೆನ್ನಾಗಿ ಬಂತು, ಒಳ್ಳೆ ಸೌಂಡ್ ನೋಡಿ, ಕಟ್ 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 ಅಂತ ಇದೆ. ಕಟ್ ಕಟ್ ಅನ್ಬೇಕು ಅದು. ಕಟ್ಟೆ ಹಿಂಗೆ ಆಗ್ತಾ ತಕ್ಷಣ ಸೌಂಡ್ ಗೊತ್ತಾಗುತ್ತೆ. ಕ್ರಿಸ್ಪ್ ಆಗಿರೋದು ಅಂತ ಗೊತ್ತಾಗುತ್ತೆ ಅವಾಗ. ಇದು ಕತೆ ಆಯ್ತಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಹಾಕೊಳ್ಳಿ ಸರ್. ಹಾಕ್ಬೋದಲ್ಲ? ಸಾಕಿ ಸರ್. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕೊಳ್ಳಿ ಸರ್. ಸ್ವಲ್ಪ ಹಾಕ್ತಾ ಇದ್ದೀವಿ. ಓಕೆ. ಆಮೇಲೆ ಸ್ವಲ್ಪ ಬ್ರೌನ್ ಕಲರ್ ಇದು ಈರುಳ್ಳಿ ಬ್ರೌನ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಕೋಬೋದು ಸರ್. ಹಾಕ್ಬೋದಾ? ಎಸ್ ಸರ್, ಧೈರ್ಯವಾಗಿ ಹಾಕಿ, ಫಸ್ಟ್ ಕ್ಲಾಸ್ ಬರ್ತಾ. ಓಕೆ ಸರ್. ಎಸ್ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸರ್. ಸ್ವಲ್ಪ ಒಂದೇ ಒಂದು ಸ್ಪೂನ್. ಬೇಯಿಸಿದ ಬೇಡಿಗೆ ಮೆಣಸಿನಕಾಯಿಯ ಪೇಸ್ಟು 2 ಸ್ಪೂನು, ಒಂದು 2-3 ಸ್ಪೂನ್. 3 ಸ್ಪೂನು, 3-1/4 ಸ್ಪೂನು ಬೇಡ, 3 ಸ್ಪೂನ್ ಸಾಕು. ಇರೋದೇ ಒಂದು 2, 4, 6, 8, 10, 12, 14, 15, 22 ಇದೆ. ಸಾಕಾಗುತ್ತೆ. ಮೊಸರು ಹಾಕಿ. ಒಂದೇ ಒಂದು ಸ್ಪೂನ್ ಅಷ್ಟೇ. ಮೊಸರು ಸ್ವಲ್ಪ, ಬೇವು ಸ್ವಲ್ಪ, ಗೋಡಂಬಿ ಪೇಸ್ಟ್ ಹಾಕಿ. ಈರುಳ್ಳಿ ಮತ್ತು ಗೋಡಂಬಿಯ ಪೇಸ್ಟ್. ಈರುಳ್ಳಿ ಮತ್ತು ಗೋಡಂಬಿನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಬಿ ತಂದಿರ್ತಕ್ಕಂಥ ಪೇಸ್ಟ್ ಒಂದು 3 ಸ್ಪೂನು. ಎಸ್ ಸರ್. ಒಳ್ಳೆ ರೋಸ್ಟ್ ಫ್ರೈ ಆಗಲಿ. ಏನದು ನಿಮ್ಮ ಗರಂ ಮಸಾಲನಾ? ನಮ್ಮ ಗರಂ ಮಸಾಲ ಪೌಡರ್. ಓಕೆ, ನೆಕ್ಸ್ಟ್ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋದಕ್ಕೆ. ಇದಕ್ಕಾ ಇವಾಗ ಹಾಕ್ತೀರಾ? ಚೂರು ಕಾರ್ನ್ಫ್ಲವರು ಸರ್. ಕಾರ್ನ್ಫ್ಲೋರ್ ಒಂದು ಸ್ವಲ್ಪ ಓಕೆ ನೀರಲ್ಲಿ ಹಾಕೊಂಡು ಕಲಿಸ್ಕೊಂಡು ಒಂದು ಡ್ರಾಪ್ ಅಷ್ಟೇ. ಓಕೆ, ಎಲ್ಲ ಚೆನ್ನಾಗಿ ಮೆತ್ಕೊಳ್ಳಿ ಅಂತ, ಯಾಕಂದ್ರೆ ಇದನ್ನ ಅದಕ್ಕೆ ಹಾಕ್ತೀವಿ ಈಗ. ಓಕೆ, ಏನು ಹೆಸರು? ವೆಜ್ ಪೈನೀಸ್ ವೆಜ್. ಎಸ್ ಸರ್. ಈರುಳ್ಳಿ ಸೊಪ್ಪು, ಈರುಳ್ಳಿ ಹೂವು. ಇದ್ರೇ ಮಜಾ. ಆಯ್ತು. ಚೈನೀಸ್ ಥರನೇ, ಆದರೆ ಚೈನೀಸ್ ಅಲ್ಲ. ಕೈಮಾ ಬಾಲ್. ವೆಜ್ ಪೈನೀಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಕೆಲಸ ಜಾಸ್ತಿ ಅನಿಸಿದ್ರು ಕೂಡ ರುಚಿಯಾಗಿ ತಿನ್ಕೋಬೇಕು ಅಂದಾಗ, ತರಕಾರಿಗಳೆಲ್ಲ ಮಕ್ಕಳು ತಿನ್ನಬೇಕು ಅಂದ್ಕೊಂಡಾಗ ಈ ಥರ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ತಿಂತಾರೆ, ದೊಡ್ಡವರೇ ಜಾಸ್ತಿನೂ ತಿನ್ಬಿಡ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರುಚಿಯ ಇಸ್ಮಾಯಿಲ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವೆಜ್ ಪೈನೀಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಹುರುಳಿಕಾಯಿ, ಕ್ಯಾರೆಟ್ ಹಾಕಿ ಬೇಯಿಸಿ ಸೋಸಿಕೊಂಡು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಮಶ್ರೂಮ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ದಪ್ಪ ಮೆಣಸಿನಕಾಯಿ, ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ಮೊಸರು, ಕರಿಬೇವು, ಗೋಡಂಬಿ ಈರುಳ್ಳಿ ಪೇಸ್ಟ್, ಗರಂ ಮಸಾಲ, ನೀರಲ್ಲಿ ಕಲಸಿದ ಕಾರ್ನ್ಫ್ಲೋರ್, ಕರಿದ ವೆಜ್ ಬಾಲ್ಸ್ ಹಾಕಿ ಫ್ರೈ ಮಾಡಿ ಉಪ್ಪು, ಈರುಳ್ಳಿ ಹೂ ಹಾಕಿ ಬಾಡಿಸಿ ಮೇಲೆ ಈರುಳ್ಳಿ ಹೂ ಹಾಕಿದರೆ ವೆಜ್ ಪೈನೀಸ್ ರೆಡಿ ಟು ಟೇಸ್ಟ್. ನಿಮ್ಮ ಮಗಳು ತಿಂದಿದ್ದಾಳ ಇದನ್ನ? ತಿಂದಿದ್ಯಾ ಇದನ್ನ ನೀನು? ತಿಂದಿಲ್ವಾ? ಅಯ್ಯೋ, ಏನ್ ಸಾ ಫಸ್ಟ್ ನಿಮ್ಮ ಮಗಳು ಕೊಡಬಾರ್ದಾ?
ಟೇಸ್ಟ್ ಮಾಡು. ಚೆನ್ನಾಗಿದೆ ಚೆನ್ನಾಗಿಲ್ಲ ಕರೆಕ್ಟಾಗಿ ಹೇಳ್ಬೇಕು. ಬೇರೆ ಏನು ರುಚಿ ಸಾಸ್ ಇದ್ರೆ ಚೆನ್ನಾಗಿರುತ್ತೇನೋ ಅನ್ಕೊಳ್ತಾ ಇದ್ದೀನಿ ಇವಾಗ. ಟೊಮೆಟೊ ಸಾಸ್ ಜೊತೆ ಚೆನ್ನಾಗಿರುತ್ತೆ. ನೋ ಪ್ರಾಬ್ಲಮ್. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳೆಲ್ಲ ತಿಂದಾಕ್ಬಿಟ್ರೆ ಹಿಂಗೆ ಮಾಡಿಕೊಟ್ರೆ ಮಾಡ್ಕೊಡೋರು ಬೇಕು. ಮನೇಲಿರೋ ಸಾಮಗ್ರಿಗಳನ್ನ ಉಪಯೋಗಿಸಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾರೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಆರಾಮಾಗಿ ನಿಮ್ಮನೆ ಮಕ್ಕಳು ಇದೇ ಥರ ಮಾಡಿಕೊಡಿ. ಈ ಥರ ಒಳ್ಳೊಳ್ಳೆ ಅಡುಗೆಗಳು ಬೇಕು, ತಿನ್ನಬೇಕು, ಬಾಯಿ ರುಚಿ ಬೇಕು, ಸಾಯಂಕಾಲನೂ ತಿನ್ನಬೇಕು, ಸಾಯಂಕಾಲ ನಮ್ಮ ವೈಫ್ನ ಕರ್ಕೊಂಡೋಗ್ಬೇಕು, ಒಳ್ಳೆ ರುಚಿ ತೋರಿಸ್ಬೇಕು ಅಂದರೆ ರುಚಿಗೆ ಹೋಗಿ ನಮ್ಮಲ್ಲಿ ಇಸ್ಮಾಯಿಲ್ ಸರ್ 9448 9448 04 902 9024 ಮಾಡಿ. ಇಸ್ಮಾಯಿಲೇ ಸಿಗ್ತಾರೆ. ಸ್ಮೈಲ್ ಆಗಿ ಏನು ಬೇಕೋ ಅದನ್ನ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಇಸ್ಮಾಯಿಲ್, ತುಂಬ ಚೆನ್ನಾಗಿತ್ತು. ತೋಚಿನ ತೋತು ಚೆನ್ನಾಗಿದೆ ಜ್ಯೂಸು, ಸಕ್ಕಬಡೆ ಚೆನ್ನಾಗಿದೆ. ಆರ್ಗ್ಯಾನಿಕ್ ಜ್ಯೂಸು ನಿಮಗೋಸ್ಕರ. ಓಕೆ ಬಾಯ್ ಬಾಯ್ ಇಸ್ಮಾಯಿಲ್. ಓಕೆ ಬಾಯ್ ಸರ್. ಒಂಥರ ಮೈಲ್ಡ್ ಆಗಿದೆ, ಖಾರ ಗಿರ ಎಲ್ಲ ಏನೂ ಇಲ್ಲ. ಒಂಥರ ಒಂದು 8-10 ಹಂಗೇನೆ ಬಾಯಿಗೆ ಹಾಕ್ತಾ ತಿಂತಾ ಇರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ನೀವು ಸಹ ಒಳ್ಳೆ ಅಡುಗೆ ಮಾಡ್ತೀನಿ ಮುರಳಿಯವರೇ, ನಾವು ತುಂಬ ದಿವಸದಿಂದ ಕಾಯ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆ ಕಾಂಟ್ಯಾಕ್ಟಿಗೆ ಬನ್ನಿ. ಫೇಸ್ಬುಕ್ಕಲ್ಲಿ ಬನ್ನಿ. ಫೇಸ್ಬುಕ್ಕಲ್ಲಿ ಹೋಗಿ ಒಗ್ಗರಣೆ ಡಬ್ಬಿಗೆ ಹೋಗಿದ್ರೆ ನಮ್ಮ ಪೇಜ್ ಕಾಣುತ್ತೆ. ಅಲ್ಲಿ ನಿಮ್ಮ ಫೋಟೋ ಹಾಕಿ, ಫೋನ್ ನಂಬರ್ ಹಾಕಿ. ಖಂಡಿತವಾಗ್ಲೂ ನಿಮಗೆ ಅಡುಗೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಸಿಕ್ಕಿದಾಗ ಮಾತಾಡಿ. ಇನ್ನೇಂಗೋ ನಮ್ಮ ಜೊತೆ ನೀವು ಸಿಕ್ಕಿದ್ರೆ ಸಾಕು, ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಬಾಯ್.